ಕಾಯ ಸೂರ್ಯಕೋಟಿ ಸಮಪ್ರಭೆ ನಿರ್ವಿಘ್ನಂ ಕುರುವೆ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಎನ್ನುವಂತೆ ಈ ನಡೀತಕ್ಕಂಥ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನವನ್ನು ಬರದಂತೆ ಕರುಣಿಸು ದೇವವೆಂದು ವಿನಾಯಕನನ್ನ ಶ್ರೀ ಗಣೇಶನನ್ನ ಮೊದಲ ಮಾಡಿ ಅವನ ಪಾದಾರ ಬಿಂದುಗಳಲ್ಲಿ ಕೂಡ ನಾನು ಹೊಣೆ ಮಣಿಯುತ್ತ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೆನಿಸಿಕೊಂಡಿರುವಂಥ ಬೇಡಿದವರಿಗೆ ಬೇಡಿದ್ದನ್ನೇ ಕೊಡತಕ್ಕಂಥ ಅವನ ಅನುಗ್ರಹವಿಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲೆಗಾಡದ ಸ್ಥಿತಿಯಲ್ಲಿರ್ತಕ್ಕಂಥ ಮೈಯೆಲ್ಲ ರುದ್ರಾಕ್ಷಿ ಭಸ್ಮವನ್ನು ಧರಿಸಿಕೊಂಡಿರ್ತಕ್ಕಂಥ ಯಾವ ಪರಮಾತ್ಮನನ್ನ ಆತನ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ನಾನು ಅನಂತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಯಾವ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತನೂ ಆಗಿರುವಂಥ ನಮ್ಮೂರಿನ ಅಂದ್ರೆ ಸಾಕ್ಷಾತ್ ಈ ಬೂದಾಳ ಗ್ರಾಮದ ಗ್ರಾಮ ದೇವನೆನಿಸಿಕೊಂಡಿರುವಂಥ ಸಾಕ್ಷಾತ್ ಶಿವನ ಸ್ವರೂಪಿಯಾಗಿರುವಂಥ ದಿಗಂಬರ ಎಂಬ ನಾಮವನ್ನು ಧರಿಸಿಕೊಂಡಿರ್ತಕ್ಕಂಥ ಸಾಕ್ಷಾತ್ ಈಶ್ವರನ ರೂಪವನ್ನಾಗಿ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಇಲ್ಲಿ ಬೇಡಿರ್ತಕ್ಕಂಥ ಭಕ್ತರಿಗೆ ಬೇಡಿದ ಭಾಗ್ಯವನ್ನು ಕೊಡಿರ್ತಕ್ಕಂಥ ಭಾಗ್ಯದ ಒಡೆಯನಾದ ಶ್ರೀ ಸದ್ಗುರು ದಿಗಂಬರೇಶ್ವರ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ನಾನು ದೀರ್ಘದಂಡ ನಮನಗಳನ್ನು ಕೂಡ ಸಲ್ಲಿಸುತ್ತೇನೆ. ಯಾವತ್ತು ಈ ಕಾರ್ಯಕ್ರಮಕ್ಕೆ ತಮ್ಮ ತನು ಮನ ಧನವನ್ನ ಅರ್ಪಿಸುತ್ತ ಗಟ್ಟಿ ಆದ್ರೆ ಭಗವಂತ ಬೆಟ್ಟಿ ಆಗ್ತಾನಂತಕ್ಕಂಥ ತಮ್ಮ ಗಟ್ಟಿ ಮನಸ್ಸಿನಿಂದ ಯಾವ ಈ ಮಹಾದೇವ ಮತ್ತು ದಿಗಂಬರೇಶ್ವರ ಜಾತ್ರೆಗೆ ಕಾರಣೀಕರ್ತರು ಆಗಿರುವಂತ ಯಾವತ್ತು ಗ್ರಾಮದ ಎಲ್ಲ ನನ್ನ ತಂದೆ ತಾಯಿ ಬಳಗವೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ಎಲ್ಲ ಶಾಲಾ ಮುತ್ತು ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಈ ವೇದಿಕೆಯ ಪರವಾಗಿ ಎಲ್ಲ ನನ್ನ ಕಮಿಟಿ ಬಳಗದ ಪರವಾಗಿ ಈ ಶಾಸ್ತ್ರಗಳ ಪರವಾಗಿ ಇಲ್ಲಿ ಕೂಡತಕ್ಕಂಥ ಎಲ್ಲ ತಂದೆ ತಾಯಿ ಬಳಗಕ್ಕೆ ನಾನು ಶರಣಾರ್ಥಿ ಅರ್ಪಿಸುತ್ತ, ಯಾಕಂತಿದ್ರೆ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಜಗಕ್ಕೆ ಜ್ಯೋತಿಯನ್ನು ಅನ್ನಿಸಿಕೊಂಡು ಯಾವ ರೀತಿಯಾಗಿ ಮಹಾದೇವ ಅಕ್ಕ ಅನ್ನಿಸಿಕೊಂಡಳು, ಇಡೀ ಭಾರತ ಮಾತೆಗೆ ಅಣ್ಣ ಅಂತಕ್ಕಂಥ ಶಬ್ದವನ್ನು ಹೊಂದಿರತಕ್ಕಂಥ ವಿಶ್ವಗುರು ಅಣ್ಣ ಬಸವಣ್ಣವರೊಂದು ಮಾತನ್ನು ಹೇಳ್ತಾರೆ. ಇವನ್ಯಾರವ ನೆಂದೆನಿಸದಿರಯ್ಯ, ಇವ ನಮ್ಮವ ನೆಂದೆನಿಸಿರಯ್ಯ, ಕೂಡಲ ಸಂಗನ ಶರಣರ ಮನೆಯ ಮಗನೆಂದೆನಿಸಿರಯ್ಯ ಅಂತಕ್ಕಂಥ ಮಾತನ್ನ ಯಾರು ಹೇಳಿದ್ರೆ ವಿಶ್ವಗುರು ಅಣ್ಣ ಬಸವಣ್ಣ ಅವರು ಹೇಳಿರ್ತಕ್ಕಂಥ ಮಾತಿದು. ಯಾಕಂದ್ರೆ ಈ ಶಾಸ್ತ್ರಿಗಳು ಇದು ಮೂರನೇ ವರ್ಷದಲ್ಲಿ ದಿಗಂಬರೇಶ್ವರಿ ಜಾತ್ರೆಗೆ ಪ್ರವಚನ ಹೇಳಕ್ಕೆ ನೀವೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಇಲ್ರಿ ನೀವು ಬರಬೇಕು ಅಂತಕ್ಕಂಥ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ, ಮಮತೆ, ಕರುಣೆ, ವಾತ್ಸಲ್ಯ ಅದು ಕೇವಲ ನನ್ನ ಒಂದು ನಾಲಿಗೆಯಿಂದ ವರ್ಣನೆ ಮಾಡಕ್ಕೆ ಅದು ಸಾಧ್ಯ ಇಲ್ಲ. ಏನಾದರೂ ಭಗವಂತ ಆದಿಶೇಷನಿಗೆ ಒಂದು ಸಾವಿರಾರು ನಾಲಿಗೆ ಕೊಟ್ಟಿದ್ರೆ ಏನಾದರೂ ಒಂದು ಆ ಭಗವಂತನ ಪಾದದ ಮೇಲಿರ್ತಕ್ಕಂಥ ಧೂಳಿನಷ್ಟಾದ್ರೂ ನೀವು ವರ್ಣನೆ ಮಾಡಬಹುದಾಗಿತ್ತು ನಾನು. ಯಾಕಂದ್ರೆ ಅಂಥ ಪ್ರೀತಿ ವಾತ್ಸಲ್ಯವನ್ನ ನೀವೆಲ್ಲರನ್ನ ತೋರಿದೆ. ಯಾಕಂತ ಕೇಳಿದ್ರೆ ಯಾವುದೇ ಜಾತಿ ಮತ ಧರ್ಮ ಎನ್ನದನೆ ಯಾವುದೇ ಸದ್ಗುರುವಿನ ನಾಮಸ್ಮರಣೆ ಅವರು ಮಾಡತಕ್ಕಂಥ ಪವಾಡಗಳನ್ನಾಗಿರ್ಬೋದು, ಅವರು ಮಾಡತಕ್ಕಂಥ ಬಂಜಿಗಿ ತೊಟ್ಲವನ್ನು ಕೊಟ್ಟಿರಾಗಿರಬಹುದು, ಬಡವರ ಭಾಗ್ಯನ ಕೊಟ್ಟಿರಾಗಿರ್ಬಹುದು, ಹೀಗೆ ಅನಾಥರಿಗೆ ಆಶ್ರಯನ ಕೊಟ್ಟಿರಾಗಿರ್ಬೋದು, ಅಂತ ಶರಣರ ಸತ್ಪುರುಷರ ವಾಣಿಯನ್ನ ತಾವೆಲ್ಲರೂ ಭಕ್ತಿ ಪೂರ್ವಕವಾಗಿ ಏನ್ ಜಾತ್ರೆ ಮಾಡಕತ್ತೀರಿ, ಬಹಳ ನಿಮ್ಮ ಋಣವನ್ನ
ನಿಮ್ಮ ಕಾಯಕವನ್ನ ಯಾಕಂದ್ರೆ ಬಸವಣ್ಣ ಹೇಳಿದ್ರೆ ಕಾಯಕದೊಳಗೆ ನೀವು ಕೈಲಾಸವನ್ನ ಕಾಣ್ರಿ, ಭಗವಂತನನ್ನು ಎಲ್ಲಿ ಕಾಣಬೇಕಾದ್ರೆ ಆ ಭಗವಂತನ ಸೇವೆ ಮಾಡೋದ್ರಲ್ಲಿ ಕಾಣ್ರಿ ಅಂತಕ್ಕಂಥ ಮಾತನ್ನ ನೀವೆಲ್ಲ ಏನು ಭಕ್ತಿಪೂರ್ವಕವಾಗಿ ಜಾತ್ರೆ ಮಾಡಕತ್ತೀರಿ. ನಮ್ಮನ್ನು ಕೂಡ ಪ್ರೀತಿಯಿಂದ ಇದು 3ನೇ ಬಾರಿ ಆಮಂತ್ರಣ ಮಾಡಿದ್ರಲ್ಲ, ನಿಮ್ಮ ಋಣವನ್ನು ನಾನು ಯಾವ ಜನ್ಮದಲ್ಲಾದರೂ ನಿಮಗೆ ಸೇವೆಯನ್ನ ಮಾಡಿ ಭಗವಂತನ ನಾಮಸ್ಮರಣ ಹೇಳುವ ಮುಖಾಂತರವಾಗಿ ಅದನ್ನು ತೀರಿಸೋಣ. ಆ ಶಕ್ತಿ ನೀವೆಲ್ಲ ತಂದೆ ತಾಯಿ ಬಳಗ, ಇದು ನಮ್ಮೂರಿನ ಹುಡುಗ, ಇದು ನಮ್ಮೂರಿನ ಮಗ, ಇದು ನಮ್ಮೂರಿನ ಶಾಸ್ತ್ರಿಗಳು ಅಂತ ತಿಳ್ಕೊಂಡು ಪ್ರೀತಿ ವಾತ್ಸಲ್ಯ ನಿಂತಿದಿಲ್ಲ. ಅದಕ್ಕಾಗಿ ಭೂದಾಳಗಾಮಿ ಏನಾಗಬೇಕಾಗಿದೆ ಇನ್ನು ಕೆಲವು ನಿಮಿಷ ಅಂದ್ರೆ ಸಾಕ್ಷಾತ್ ಭೂ ಕೈಲಾಸ ಆಗ್ತದ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಎಲ್ಲ ತಂದೆ ತಾಯಿ ಬಳಗಕ್ಕೆ ಹೇಳ್ತಾ, ಈ ಎಲ್ಲ ನಮ್ಮ ಪ್ರಭುಗೌಡರು ಅವರೆಲ್ಲ ನಮ್ಮ ಬಳಗ, ನಮ್ಮ ಸ್ವಾಮೀಜಿಯವರು ಎಲ್ಲ ಕೂಡಿ ಬಂದ್ರು. ಮತ್ತೆ ಈ ಸಲ ಯಾವುದು ಹೇಳೋಣ್ರಿ ಅಂತ ತಿಳ್ಕೊಂಡ್ರು. ಅವಾಗ ನೀವು ಫಸ್ಟ್ ಸಲ ಬಂದ ಹೊತ್ನಾಗ ಸಾಕ್ಷಾತ್ ಭಗವಂತನ ಶಿವಪುರಾಣ ಹೇಳಿದ್ದೇವಪ್ಪ. ಸಲ ಅಧ್ಯಾತ್ಮ ದಿನ ಒಬ್ಬರು ಶರಣರ ಚರಿತ್ರೆ ಆಯಿತು. ಆದ್ರೆ ಈ ಬಾರಿ ಏನ್ ಮಾಡೋಣ ಅಂತ ಕೇಳಿದಾಗ ಯಾವ ರೀತಿಯಾಗಿ ನಮ್ಮ ದಿಗಂಬರೇಶ್ವರರು ಸಿದ್ಧಲಿಂಗ ಮಹಾರಾಜರಿಗೆ ನಮ್ಮ ಊರಿಗೆ ಗ್ರಾಮಕ್ಕೆ ಕರೆಸ್ಯಾರಲ್ಲ, ಆ ಸಿದ್ದಪ್ಪ ಮಹಾರಾಜರ ಚರಿತ್ರೆ ಈ ಸಲ 11 ದಿನಗಳ ಪರ್ಯಂತರ. ವರ್ಷ 7 ದಿವಸ ಇರ್ತಿತ್ತು, ಅದರಾಗ 2 ದಿನ ಗ್ಯಾಪ್ ಆಗ್ತಿತ್ತು, 5 ದಿನ ಮಾತ್ರ ಪ್ರವಚನ ನಡೀತಾ ಇತ್ತು. ಅದಕ್ಕೆ ಮುಂಚೆ ಈ ಸಲ 11 ದಿನ ಪ್ರವಚನ ಮಾಡ್ಬೇಕಾಗ್ಯದ ಅಂತ ಅಂದ್ರು. ಆ ಭಗವಂತ ಅದಕ್ಕೋಸ್ಕರನೇ ಈ ವರ್ಷ ಮಳೆ ಬೆಳಗ್ಗೆ ಸಿಕ್ಕಾಪಟ್ಟಿ ಕೊಟ್ಟಿದ್ದಾನೆ. 20 ದಿನಗಳ ಪರ್ಯಂತರವಾಯ್ತು ಸುರಿದಿರ್ತಕ್ಕಂಥ ಮಳೆ. ಯಾಕಂದ್ರೆ ಪ್ರಥಮ ವರ್ಷ ಬಂದ ಅವತ್ತಾಗ ಬೆಳೆ ಬಾಳ ಆಗ್ತಿದ್ವಿ ಈ ಟೈಮ್ದೊಳಗೆ. ಮತ್ತೆ ಮಳೆ ಅಂದ್ರೆ ದಿಗಂಬರೇಶ್ವರರು ನಾವು ಭಕ್ತಿಯಿಂದ ಅವನ ಪಾದಕ್ಕೆ ಹಣಿ ಹೊಡೆಯನೋ ಭಗವಂತ ಕೊಟ್ಟೆ ಕೊಡ್ತಾನಂದೇವು. ಜಾತಿ ಮುಗಿದಾಗ ಭಗವಂತ ಮಳೆ ಕೊಟ್ಟ. ಹೋದ್ ಸಲ ಬೆಳಿಗ್ಗೆ ಎಷ್ಟು ಬೇಕಷ್ಟು ಮಳೆ ಯಾವಾಗಲೂ ಕೊಟ್ಟ. ಈ ವರ್ಷ ಅಂತರ ಬ್ಯಾಸ್ಯಾಗ ಸತ್ಯ ಬೋರ ಭಾವಿ ನಿಂದಿರ್ಲಾರ್ದಂಗೆ ನೀವೇನು ಚಿಂತೆ ಮಾಡಿರ್ತೀವಿ ಮಾಡಬೇಡ್ರಿ ಅಂತ ತಿಳ್ಕೊಂಡು ಭಗವಂತ ಅದಕ್ಕೆ ಹೇಳ್ತಾರಲ್ಲ ಹಿರಿಯರು, ದೈವೇ ದೇವರಂದಾರ, ಮಳೆ ಬಂದಿದ್ದು ಕೆಟ್ಟಲ್ಲ, ಮಗ ಉಂದಿದ್ದು ಕೆಟ್ಟಲ್ಲ ಅಂತ ತಿಳ್ಕೊಂಡು. ಹಾಗೆ ಭಗವಂತ ಸುಖ ಸಮೃದ್ಧಿಯನ್ನ, ಮಳೆ ಬೆಳೆಯನ್ನ ಚೆನ್ನಾಗಿ ಕೊಡ್ತಾ ಇದ್ದಾನೆ. ಅದೇ ರೀತಿ ಒಳಗೆ ನಾವು ಭಕ್ತಿಪೂರ್ವಕವಾಗಿ ಅವನ ಸೇವೆಯನ್ನ ವರ್ಷದೊಳಗ 11 ದಿನಗಳ ಪರ್ಯಂತರವಾಗಿ ಭಗವಂತನ ನಾಮಸ್ಮರಣೆಯನ್ನ ನಾವು ನೀವೆಲ್ಲರೂ ಭಕ್ತಿಪೂರ್ವಕವಾಗಿ ಕೇಳೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಪ್ರಾರಂಭಿಸುತ್ತೆ. ಯಾವ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕಕ್ಕಳಿ ಮೇಲೆ ಇರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರ ಚರಿತ್ರೆ ನಾವು 11 ದಿನಗಳ ಪರ್ಯಂತರ, ಅದ್ರಾಗ ಮಧ್ಯದೊಳಗೆ ಒಂದು ದಿವಸ ಟೈಮ್ ತಗೊಂಡು ನಮ್ಮ ದಿಗಂಬರ ಚರಿತ್ರೆ ಅಂತ ನಾವು ಮರೆಯಕ್ಕಾಗೋದಿಲ್ಲ. ಯಾಕಂದ್ರೆ ಅವನ ಜಾತ್ರೆ ಮಾಡಾಕತ್ತೀವಿ ಅಂದಾಗ ಅವನ ಪವಾಡಗಳನ್ನ, ಅವನ ಚರಿತ್ರೆಯನ್ನ ನಮ್ಮ ಗ್ರಾಮಕ್ಕೆ ಹ್ಯಾಂಗೆ ಬಂದ ವರ್ಷ ಕೇಳಿದೆ 2 ವರ್ಷ, ಅದು ಸ್ವಲ್ಪ ಹೇಳೋದ್ರೊಳಗೆ ಹಿಂದ ಮುಂದಾಗಿರ್ತದೆ. ಅದು ಸ್ವಲ್ಪ ಈ ವರ್ಷ ಮತ್ತಿಷ್ಟು ವಿಸ್ತಾರವಾಗಿ ಸ್ವಲ್ಪ ಭಗವಂತನ ನಾಲ್ಗೆ ಮೇಲೆ ಇನ್ನಷ್ಟು ಆ ಸರಸ್ವತಿ ಮಾತಾಯಿ ಇನ್ನಷ್ಟು ಜ್ಞಾನವನ್ನು ಕೊಟ್ಟಳಂದ್ರ ಆ ದಿಗಂಬರೇಶ್ವರಿ ಚರಿತ್ರೆ ಇನ್ನಷ್ಟು ಸ್ವಲ್ಪ ನಾವು ಸವಿಸ್ತಾರವಾಗಿ ಮಧ್ಯದೊಳಗೆ ಹೇಳೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ. ಯಾಕಂತ ಕೇಳಿದ್ರೆ ಈ ನಾಡಿನೊಳಗೆ ಯಾವಾಗ ಅಧರ್ಮ, ಅತ್ಯಾಚಾರ, ಅನ್ಯಾಯ, ಪಾಪಗಳನ್ನ ಜಾಸ್ತಿ ಆಗ್ತಾವ, ಆ ಸಂದರ್ಭದೊಳಗೆ ಮಾತ್ರ ಇಂಥ ಸಂತರು, ಶರಣರು, ಸಿದ್ಧರು, ಮಹಾತ್ಮರು ಅಂತಕ್ಕಂಥವ್ರು ಜನಿಸಿ ಬರ್ತಾ ಇರ್ತಾರೆ. ಯಾಕಂತ ಕೇಳಿದ್ರೆ ನಮ್ಮೂರಿಗೊಂದು ನಾಗಲಿಂಗನಾಗಿರ್ಬೋದು, ಗರಗದ ಮಡಿವಾಳೇಶ್ವರನಾಗಿರ್ಬೋದು, ಮತ್ತು ಶಿಶುನಾಳ ಶರೀಫರಾಗಿರಬಹುದು, ಯಾವ ನಮ್ಮ ಲಚ್ಚಾಣದ ಸಿದ್ಧಲಿಂಗ ಆಗಿರಬಹುದು, ಇವತ್ತು ನಮ್ಮ ಗ್ರಾಮಕ್ಕೆ ಬಂದು ನೆಲೆಸಿ ಇವತ್ತು ದೇವನಾಗಿ ನಿಮ್ಮೆಲ್ಲ ಆರಾಧ್ಯ ದೇವನಾಗಿರ್ತಕ್ಕಂಥ ದಿಗಂಬರೇಶ್ವರ ಆಗಿರ್ಬೋದು, ಮೂಳಕೂಡದ ಯಲ್ಲಲಿಂಗ ಮಹಾರಾಜರಾಗಿರ್ಬೋದು, ಈಗ ಹಲವಾರು ಗುಡ್ಡಾಪುರ ದಾನಮ್ಮನಾಗಿರ್ಬೋದು, ಗತ್ತರಿಗೆ ಭಾಗಮ್ಮನಾಗಿರ್ಬೋದು, ಇವೆಲ್ಲ ಶರಣರು ಸತ್ಪುರುಷರು ಎಲ್ಲ ತಾಯಿಯಲ್ಲಿ ಯಾಕೆ ಉದಯಿಸಿ ಬಂದಾರ ಅಂತ ಕೇಳಿದ್ರೆ ಈ ಭೂಮಂಡಲದೊಳಗ ಯಾವಾಗ ಅನ್ಯಾಯ ಅತ್ಯಾಚಾರ ಆಗ್ತದ ಆ ಸಂದರ್ಭದೊಳಗ ಅಂತ ಶರಣರು ಸತ್ಪುರುಷರು ಮಹಾತ್ಮರು ಜನಿಸಿ ಬಂದಿರತಕ್ಕಂಥದ್ದು ಅದ ಅಂತಕ್ಕಂಥ ಮಾತನ್ನ ಯಾವ ಈಗ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಎಲ್ಲಿ ಪಾತ್ ಕೇಳಿದ್ರೆ ಕಕ್ಕಳ ಮೇಲೆ ಅಂತ ಹೇಳ್ತೀವಿ. ಆದ ನೆಲೆಸಿರ್ತಕ್ಕಂಥ ಲಚ್ಚಾಣದೊಳಗೆ ಕಕ್ಕಳ ಮೇಲೆ ಅಂತ ಹೆಸರು ಯಾಕೆ ಬಂತು ನಾವು ಸ್ವಲ್ಪ ವಿಚಾರ ಮಾಡಬೇಕಾದ್ರೆ ಅಲ್ಲಿ ದೂರ ಕಕ್ಕಯ್ಯನು ಜನಿಸಿರ್ತಕ್ಕಂಥ ಊರು ಮತ್ತು ಇನ್ನು ಕಕ್ಕಯ್ಯನ ಹುಂಡ ಅಂತ ತಿಳ್ಕೊಂಡು ಇನ್ನು ಕಕ್ಕಳಿ ಮೇಲೆ ಹೋಗದ ಅದಕ್ಕೆ ಆ ಊರ ಹೆಸರು ಬಂತು ನೀವು ಅನ್ಬಹುದು. ಮತ್ತು ಸಿದ್ಧಪ್ಪ ಮಹಾರಾಜ ಚರಿತ್ರೆ ಇವತ್ತು ಪ್ರಾರಂಭ ಮಾಡಬೇಕಾಗಿದೆ. ಇನ್ನು ಅವರು ತಾಯಿ ತಂದೆ ವಿಚಾರ ಹೇಳಬೇಕು, ಭಗವಂತನಲ್ಲಿ ಯಾವ ರೀತಿಗೆ ನಾಮಸ್ಮರಣೆ ಮಾಡಬೇಕು, ಕೈಲಾಸ ಶಿವಪಾರ್ವತಿಯರು ಯಾವ ರೀತಿಗೆ ಅವನ ಆಶೀರ್ವಾದ ಮಾಡಿರೋದು ಹೇಳಬೇಕು,
ಖರೆ ಅದರಿ ಕಕ್ಕಳ ಮೇಲೆ ಒಳಗ ಕಕ್ಕಯ್ಯ ಹುಟ್ಟಿದಕ್ಕಾಗಿ ಹೆಸರು ಬಂತು, ಖರೆ ನಮ್ಮೂರು ಬೂದೆ ಅಂತ ಯಾಕೆ ಹೆಸರು ಬಂತು ಅಂತಕ್ಕಂಥ ವಿಚಾರ ಬರ್ಬೇಕಲ್ಲ. ಯಾಕಂದ್ರೆ ಇಲ್ಲಿ ನೆಲೆಸಿರ್ತಕ್ಕಂಥದ್ದು ಶಿವ, ಅವನು ದಿಗಂಬರ, ಹುಲಿಯ ಚರ್ಮ ಧರಿಸಿದವ, ಕೊರಳಾಗ ರುದ್ರಾಕ್ಷ ಧರಿಸಿದವ, ಕೈಯಲ್ಲಿ ತ್ರಿಶೂಲ ಹಿಡಿದವ, ಕೊರಳೊಳಗ ಆದಿಶೇಷನ ಧರಿಸಿದವ, ಎಲೆ ಮೇಲೆ ಗಂಗೆಯನ್ನು ಇಟ್ಟುಕೊಂಡವ, ತೊಡೆ ಮೇಲೆ ಪಾರ್ವತಿಯನ್ನು ಇಟ್ಟುಕೊಂಡವ, ಲೋಕ ಕಲ್ಯಾಣಕ್ಕಾಗಿ ವಿಘ್ನೇಶ್ವರ ಸನ್ಮುಖನನ್ನು ಧರಿಸಿಕೊಂಡವ, ನಮ್ಮೆಲ್ಲರ ಆರಾಧ್ಯ ದೇವನಾಗಿರ್ತಕ್ಕಂಥವ. ಅದರ ಜೊತೆಗೆ ಅವನ ಸ್ವರೂಪವಾಗಿ ಬಂದಿರತಕ್ಕಂಥ ದಿಗಂಬರೇಶ್ವರ ಕೂಡ ನಮ್ಮ ಊರಿಗೆ ಬಂದಾನ. ಖರೆ ಬೂದಿಹಾಳ ಅಂತ ಯಾಕೆ ಹೆಸರು ಬಂತು ಅಂತ ಸ್ವಲ್ಪ ಸಂಕ್ಷಿಪ್ತ ಪ್ರಾರಂಭದೊಳಗೆ ಭಗವಂತ ದಿಗಂಬರೇಶ್ವರ ಏನು ತಿಳಿಸ್ತಾನ ಅದಂತ ಸ್ವಲ್ಪ ಹೇಳಬೇಕು ಅಂತ ಕೇಳಿದ್ರೆ, ಈಗ ನಮ್ಮ ಭಾರತ ದೇಶದ ಇತಿಹಾಸ ನೋಡಕ್ಕಾಗಿ ಎಷ್ಟು ಜ್ಯೋತಿರ್ಲಿಂಗದಾವ ಅಂತ ಕೇಳಿದ್ರೆ 12 ಜ್ಯೋತಿರ್ಲಿಂಗ ಅದಾವ. 12 ಜ್ಯೋತಿರ್ಲಿಂಗಗಳು ನಮ್ಮ ಭಾರತ ದೇಶದೊಳಗದಾವು. ಯಾರು ಪತ್ಕರ ಸಾಕ್ಷಾತ್ ಶಿವನ ಜ್ಯೋತಿರ್ಲಿಂಗಗಳು. ಅದರೊಳಗೆ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಉಜ್ಜಯಿನಿ ಮಹಾಕಾಲೇಶ್ವರ ಅಂತಕ್ಕಂಥ ದೇವಾಲಯ. ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಉಜ್ಜಯಿನಿ ಅಲ್ಲಿ ಮಹಾಕಾಲೇಶ್ವರ ಅಂದ್ರೆ ಈಶ್ವರನ ದೇವಾಲಯ ಇರ್ತಕ್ಕಂಥ ಊರದು. ಅಲ್ಲಿ ಪೂರ್ವದಲ್ಲಿ ಆ ದೇವಸ್ಥಾನದ ಅರ್ಚಕರು ಯಾರು ಅಂದ್ರೆ ಪೂಜಾರಿ. ಯಾರು ದೇವಸ್ಥಾನ ಪೂಜೆ ಮಾಡ್ತಾರೆ ಅವ್ನಿಗೆ ಪೂಜಾರಿ ಅಂತ ಕರಿತೀವಿ. ಅರ್ಚಕರು ಯಾರು ಅಂತ ಕೇಳಿದ್ರೆ ಗೌರಿನಾಥ ಅಂತಕ್ಕಂಥ ಅರ್ಚಕನಿದ್ದ. ಆತನ ಧರ್ಮ ಪತ್ನಿ ಯಾರು ಅಂತ ಕೇಳಿದ್ರೆ ಸೌಭಾಗ್ಯತೆಗಿರ್ತಕ್ಕಂಥವಳು, ಪತಿಯ ಪಾಲನೆಯಲ್ಲಿ ಇರ್ತಕ್ಕಂಥವಳು, ಗಂಡನ ಆಜ್ಞೆಯನ್ನು ಮೀರ್ದಾಗಿರ್ತಕ್ಕಂಥ ಸೌಭಾಗ್ಯತೆಗಿರ್ತಕ್ಕಂಥ ಸಾವಿತ್ರಮ್ಮ ಅಂತ ತಿಳ್ಕೊಂಡು ಅವನ ಧರ್ಮ ಪತ್ನಿ. ಆದರೆ ಆ ಮಹಾಕಾಲೇಶ್ವರನ ಪೂಜೆ ಯಾವ ರೀತಿ ಆಗ್ತಿತ್ತು ಅಂತ ಕೇಳಿದ್ರೆ ಚಿತಾಭಸ್ಮದಿಂದ ಅವನನ್ನು ಪೂಜೆ ಆಗ್ತಿತ್ತು. ಚಿತಾಭಸ್ಮ ಅಂದ್ರೆ ಬೂದಿ. ಯಾರನ್ನ ಬೂದಿ? ಯಾರು ಇವತ್ತ ತೀರ್ಕೊಂಡಿರ್ತೀವಲ್ಲ ಅವರನ್ನ ಸುಟ್ಟು ಅವತ್ತು ಏನು ಬೂದಿ ಸಿಗ್ತದಲ್ಲ ಆ ಬೂದಿಯಿಂದಲೇ ಆ ಲಿಂಗವನ್ನೆಲ್ಲ ತೊಳೆದು ಮಾಡಿ ಆ ಬೂದಿಯನ್ನ ಸ್ಪರ್ಶ ಮಾಡಿ ಆನಂತರ ಏನಾಗಬೇಕಾಗಿತ್ತು ತಲೆ ಹೋಗತ್ತೆ, ಆಮೇಲೆ ಆಗ್ಬೇಕು. ಹೀಗೆ ಪ್ರತಿನಿತ್ಯ ಗೌರಿನಾಥ ಮತ್ತು ಸಾವಿತ್ರಮ್ಮ ತಾಯಿ ಬಹಳ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದರು. ಮತ್ತು ಪ್ರತಿನಿತ್ಯ ಮತ್ತ ನಿನ್ನೆ ಮೊನ್ನೆ ಹಿಂದೆ ತೀರ್ಕೊಂಡಿದ್ದಿಲ್ರಿ, ಅಲ್ಲಿ ಇವತ್ತು ತೀರ್ಕೊಂಡಿರ್ಬೇಕು, ರಾತ್ರಿ ಅವರನ್ನ ಅಗ್ನಿ ಸ್ಪರ್ಶ ಆಗಿರ್ಬೇಕು, ಬೆಳಗ್ಗೆ ಅದೇ ಬೂದಿಯನ್ನೇ ಭಗವಂತನಿಗೆ ಪೂಜೆ ಕೇಳ್ತಾರೆ. ಯಾರಿಗೆ? ಶಿವನಿಗೆ. ಹೀಗೆ ಆಗೋ ಕಾಲಕ್ಕೆ ಪೂಜೆ ಮಾಡ್ತಾ ಮಾಡ್ತಾ ಹೋದ್ರು. ಕೆಲವೊಂದು ದಿನ ಆದ ನಂತರ ಒಂದು ದಿವಸ ಯಾರು ತೀರ್ಕೊಳ್ಳಿಲ್ಲ. ಅವತ್ತ ಇಡೀ ಸ್ಮಶಾನ ತುಂಬಾ ಗೌರಿನಾಥ ಹುಡುಕದ ಎಲ್ಲಿ ಬೂದಿ ಸಿಗಲಿಲ್ಲ. ಚಿಂತೆ ಆಯ್ತು. ಭಕ್ತಿಯಿಂದ ಎಲ್ಲ ಲಿಂಗ ತೊಳೆದ, ಗುಡಿ ತೊಳೆದ, ಸ್ವಚ್ಛಗೆ ಒರೆಸದ. ಇನ್ನೇನು ಬೂದಿ ಅನ್ನೋದ್ರೊಳಗೆ ಬೂದಿ ಇಲ್ಲ. ಚಿಂತೆ ಆಯ್ತು ಅವನಿಗೆ. ನಾಳೆ ಬೆಳಿಗ್ಗೆ ಪೂಜೆ ಹ್ಯಾಂಗ್ ಮಾಡಬೇಕು, ಭಗವಂತನಿಗೆ ಭಸ್ಮ ಇಲ್ಲ ಅಂತಂದ್ರೆ ಪೂಜೆ ಹ್ಯಾಂಗ್ ಮಾಡಬೇಕು ಅಂತ ತಿಳ್ಕೊಂಡು ಚಿಂತಾಕ್ರಾಂತನಾದ. ಅವಾಗ ಚಿಂತೆ ಮಾಡೋದು ಕೂತಿದ್ದ ಅವಳು ಧರ್ಮ ಪತ್ನಿ, ಯಾಕ್ರಿ ಎಂದಿಲ್ಲದ ಮುಖ ಹಿಂದ್ಯಾಕೆ ಬಾಡ್ಯಾದ ನಿಮಗೆ, ಯಾಕಿಷ್ಟು ಒಳಗೆ ಚಿಂತೆ ಒಳಗೆ ಇದ್ದೀರಿ ಅಂತಕ್ಕಂಥದ್ದು ಬಹಳ ಒಂದು ಇದರಿಂದ ಭಕ್ತಿಯಿಂದ ಪತಿದೇವರ ಮೇಲೆ ಇರ್ತಕ್ಕಂಥ ಸಂದ ಕೇಳಿದ್ರು. ಇಲ್ಲ, ಇವತ್ತು ಶಿವನ ಪೂಜಾಕ ಭಸ್ಮ ಸಿಗಲಿಲ್ಲ. ಹೌದ್ರಿ, ಅದಕ್ಕೆ ವಿಚಾರ ಮಾಡ್ತೀನಿ, ನಾ ತಂದು ಕೊಡ್ತೀನಿ ನೋಡಿ. ಅದೇನು ಚಿಂತೆ ಮಾಡಕ್ ಹೋಗಬೇಡ. ಆ ಶಿವನ ಪೂಜೆಗೆ ಬೇಕಿರ್ತಕ್ಕಂಥ ಭಸ್ಮ ಅಂದ್ರೆ ಚಿತಾಭಸ್ಮ ಅಂದ್ರೆ ಅದನ್ನ ನಾನು ತಂದು ಕೊಡ್ತೇನೆ ಅಂದ್ರು. ಈ ಹುಚ್ಚಿ, ನಾನು ಸ್ಮಶಾನ ತುಂಬಾ ತಿರುಗಾಡಿ ಬಂದೇನೆ, ನೀ ಇಲ್ಲಿ ತಂದು ಕೊಡ್ತೀನಿ? ಯಾಕ? ಮನೆ ಹಿಂದೆ ದೊಡ್ಡ ಕಟ್ಟಿಗೆ ಅದಾವಲ್ಲ, ತಗೊಂಡಪ್ಪ ಆ ಕಟ್ಟಿಗೆ ಒಟ್ಟು ಅದ್ರ ಮೇಲೆ ನನ್ನನ್ನು ಮಲಗಿಸು, ಅದ್ರ ಮೇಲೆ ಕಟ್ಟಿಗೆ ಇಡು, ಆ ಶಿವನ ನಾಮಸ್ಮರಣ ಮಾಡಿ ನನ್ನನ್ನ ಕಿಚ್ಚ ಹಚ್ಚಿಬಿಡು, ನಂದೇ ಭಸ್ಮ ಆಗ್ತದೆ, ನೀನು ಬೆಳಗ್ಗೆ ಎದ್ದ ತಕ್ಷಣ ಶಿವನ ಪೂಜೆ ಮಾಡು ಅಂತ ಹೇಳ್ಬಿಟ್ಟು. ನೋಡ್ರಿ, ನಾವು ನೀವು ಅಂತೀವ
ಇಲ್ಲ ನೀನು ಪೂಜೆ ಯಾವ್ದಾದ್ರು ಆಗೈತೇನ್ರ ಅಂತೆ. ಆದರೆ ಅವಳು ಎಂತ ಮಾತನಾಡಿದ್ರು, ಶಿವನ ಪೂಜೆಗೆ ಚಿತಾಭಸ್ಮ ಸಿಗದೇ ಇದ್ದಾಗ ನನ್ನನ್ನ ಆ ಅಗ್ನಿ ಒಳಗ ದಹಿಸಿ ನನ್ನ ಭಸ್ಮವನ್ನೇ ಆ ಈಶ್ವರನಾಗಿರ್ತಕ್ಕಂಥ ಶಿವಲಿಂಗಕ್ಕೆ ಸ್ವಚ್ಛ ಮಾಡೋ ಪೂಜೆಯನ್ನು ಮಾಡ್ರಿ ಅಂತ ಹೇಳಿದ್ರು. ಆಯ್ತು ಅಂತ ತನ್ನ ಮನೆಯಲ್ಲಿ ದುಡ್ಡಿಲಿರ್ತಕ್ಕಂಥ ಕಟ್ಟಿಗೆಯನ್ನು ತಂದು ಸ್ಮಶಾನ ಕೊಟ್ಟದ. ತನ್ನ ಧರ್ಮ ಪತ್ನಿಯನ್ನ ಕಟ್ಟಿಗೆ ಒಳಗಿಟ್ಟ. ಮ್ಯಾಲ ಒಂದು 4 ಕಟ್ಟಿಗೆ ಇಟ್ಟು ಯಥಾ ಪ್ರಕಾರವಾಗಿ ಶಿವನಾಮಸ್ಮರಣ ಮಾಡಿ ಓಂ ನಮ ಶಿವ ಅಂತಕ್ಕಂಥ ಮಂತ್ರವನ್ನು ಸ್ಫಟಿಸಿ ಬೆಂಕಿ ಹಚ್ಚಿಬಿಟ್ಟ. ಸುಡ್ತು. ಬೆಳಗ್ಗೆ ಎದ್ದು ಸ್ನಾನ ಮಾಡ ಚಿತಾಭಸ್ಮ ತೆಗೆದುಕೊಂಡು ಶಿವ ಪೂಜೆ ಮಾಡ್ತಾ ಇದ್ದಾನೆ. ಸ್ವಚ್ಛ ಲಿಂಗವನ್ನು ತುಳಿತಾನೆ, ದೇವಸ್ಥಾನ ಗುಡಿಯನ್ನು ತುಳಿತಾನೆ. ಮಡಿ ಮೇಲಿಗಿನಿಂದ ತೀರ್ಥವನ್ನು ತೆಗೆದುಕೊಂಡು ಶಿವನ ಪೂಜೆಯಲ್ಲಿ ಮಗನಾಗ್ತಾನೆ. ಶಿವನ ಪೂಜೆ ಆದ ತಕ್ಷಣ ಶಂಖನಾದ, ಘಂಟನಾದ ಎಲ್ಲವೂ ನಡೀತಾ ಇದೆ. ಆ ಸಂದರ್ಭದೊಳಗೆ ಶಿವನ ಪೂಜೆ ಎಲ್ಲ ಆಯಿತು. ಆರತಿಯನ್ನು ಬೆಳಗುತ್ತಾನೆ, ಊದಿನ ಕಡೆಯನ್ನು ಬೆಳಗುತ್ತಾನೆ, ಧೂಪ ದೀಪವನ್ನು ಬೆಳಗುತ್ತಾನೆ, ಶಂಖವನ್ನು ಊತಾನೆ, ಗಂಟೆಯ ನಾದವನ್ನು ಬಾರಿಸ್ತಾನೆ. ಎಲ್ಲವನ್ನಾಯಿತು. ಆಗರದೊಳಗೆ ನೈವೇದ್ಯ ತಂದು ಕೊಡ್ತಳು ಪ್ರತಿನಿತ್ಯ ಅವನ ಹೆಂಡತಿ. ಆ ಗೌರಿನಾಥನ ಹೆಂಡತಿ ಸಾವಿತ್ರಮ್ಮ ಪ್ರತಿನಿತ್ಯ ಪೂಜೆ ಆಗೋದ್ರ ಕೂಡಲೇ ಭಗವಂತನಿಗೆ ಎಡೆ ತಂದು ಕೊಡ್ತಿಳು. ನನ್ನ ಹೆಂಡತಿಗೆ ನಾನು ಅಗ್ನಿ ಹಾಕಿ ಸುಟ್ಟಿನಿ ಅಂತಕ್ಕಂಥ ಪರಿಕಲ್ಪನೆ ಇಲ್ಲ. ಅವನು ಎಲ್ಲಿ ಮಗ್ನನಾಗಿದ್ದೆ? ಶಿವನ ಪೂಜೆಯಲ್ಲಿ ಮಗ್ನನಾಗಿದ್ದ. ಆ ಸಂದರ್ಭ ಎಲ್ಲ ಪೂಜೆಯನ್ನು ಮುಗಿತು. ಎಡಿತಾ ಅಂತ ಕೈ ಮಾಡದ. ಅವನ ಧರ್ಮ ಪತ್ನಿ ಬಂದು ಎಡೆ ಕೊಟ್ಟಳು ಕೈವಾಗ. ಅವನ ಧರ್ಮ ಪತ್ನಿ ಬಂದು ಎಡೆ ಕೊಟ್ಟಳು ಕೈಯಾಗ. ಎಡೆಯನ್ನು ಹಿಡಿದ, ನೈವೇದ್ಯವನ್ನು ಭಗವಂತನಿಗೆ ತೋರಿಸಿ ಆ ತಾಟವನ್ನು ತೆರೆಗಿರುವುದರೊಳಗೆ ನೆನಪಿಗೆ ಬಂತು, ನೈವೇದ್ಯ ಯಾರು ತಂದು ಕೊಟ್ಟರು ಅಂತ. ಅವಾಗ ಕಲ್ಪನಾ ಬತ್ತು. ಪೂಜೆ ಮುಗಿತು, ಶಿವನ ಪೂಜೆ. ಅವಾಗ ಕಲ್ಪನಾ ಬತ್ತು, ನೈವೇದ್ಯ ಯಾರು ತಂದು ಕೊಟ್ಟರು ಅಂತ ವಾಪಸ್ ನೋಡ್ತಾನೆ. ಹೊರಳೆ ತನ್ನ ಧರ್ಮ ಪತ್ನಿ ಸಾವಿತ್ರಮ್ಮ ನಿಂತಿದ್ದರು. ಅವಾಗ ಕೇಳ್ತಾನೆ, ನಿನ್ನೆ ಸಾಯಂಕಾಲನೇ ಅಗ್ನಿ ಸ್ಪರ್ಶ ಮಾಡಿದ್ದೀನಿ, ಮತ್ತೆ ನೀನು ಜನಿಸಿ ಬಂದಿ ಅಂತ ಯಾರು ಹೇಳ್ತಾರ? ನಾ ಏನು ನೀನು ಕಟ್ಟಿಗೆ ಒಟ್ಟಿದಲ್ಲ, ನಾ ಏನು ಅನ್ಕೊಂಡಿದ್ರೆ ಅಷ್ಟೇ ಗೊತ್ತ, ಉಳಿದಿದ್ದು ನನಗೇನು ಗೊತ್ತಿಲ್ಲ ಅಂದ್ರು. ಹೌದಾ ಅಂತ ಅವಾಗ ಹೇಳ್ತಾನೆ, ಈ ಶಿವನಾಗಿರ್ತಕ್ಕಂಥ ಭಸ್ಮ ಅಂದ್ರೆ ಬೂದಿ. ಆ ಬೂದಿ ಎಷ್ಟು ಪವಿತ್ರ ಆಗುತ್ತಿದ್ರೆ ಸಾಕ್ಷಾತ್ ಉಜ್ಜನಿರ್ತಕ್ಕಂಥ ಕಾಲೇಶ್ವರನೇ ಈಶ್ವರನಾಗಿ ನಿಮ್ಮ ಊರೊಳಗೆ ಗ್ರಾಮದೊಳಗೆ ನೆನೆಸಿದಾನ. ಅವನಿಗೆ ಕೂಡ ಭಸ್ಮವನ್ನು ನಾನು ಮಾಡಬೇಕಾಗಿದೆ. ಅದೇ ರೂಪದೊಳಗೆ ನಿಮ್ಮನ್ನ ಗುರುತಿಸ್ಬೇಕಂತ ಕೇಳಿ ಇಲ್ಲೇನು ಗುಡಿ ಕಟ್ಕೊಂಡು ಎದುರುಗಡೆ ಕೂತಿದ್ದಾನಲ್ಲ ದಿಗಂಬರೇಶ್ವರ, ಅವನು ಈಶ್ವರ, ಅವನು ಬೂದಿ ಬಡಕ. ಅವನು ಬಟ್ಟೆ ತೊಟ್ಟವನಲ್ಲ, ಅವನ ಊರ ಗೋತ್ರ ಗೊತ್ತಿಲ್ಲ, ಅವನ ಚರಿತ್ರೆ ಹೇಳುವ ಗೊತ್ತೈತೆ ಅಲ್ಲ ಅಂತ ದಿಗಂಬರೇಶ್ವರ ಏನನ್ನು ನೆನೆಸಿದ್ನಲ್ಲ, ಸಾಕ್ಷಾತ್ ಭಗವಂತನ ಆ ಭಸ್ಮ ಧರಿಸಿರ್ತಕ್ಕಂಥ ಈಶ್ವರ ನಿಮ್ಮ ಊರೊಳಗೆ ನೆನೆಸಿದಕ್ಕಾಗಿ ಅದಕ್ಕಾಗಿ ಇದು ಭೂ ಕೈಲಾಸ ಆಗಬೇಕಿದೆ. ಆಗೇ ತೀರ್ಥದ ಮತ್ತೆ ಏನಿದೆ ನನ್ನ. ಯಾಕಂದ್ರೆ ಅಂತ ಶಕ್ತಿ ಕೊಟ್ಟಿರ್ತಕ್ಕಂಥ ದಿಗಂಬರೇಶ್ವರ ಮತ್ತು ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕಂತ ನೋಡ್ರಿ ಎಷ್ಟು ಚಂದ ಕೇಳಿದ್ರೆ, ಮುಂದೆ ದಿಗಂಬರೇಶ್ವರ ರೂಪದೊಳಗೆ ಬಂದಿರತಕ್ಕಂಥ ಈ ಕಲಿಯುಗದೊಳಗೆ ಮಾನವರನ್ನ ಎಚ್ಚರಿಸಿಗೋಸ್ಕರವಾಗಿ ದಿಗಂಬರೇಶ್ವರ ಬಂದಿದ್ದಾನೆ. ಹಿಂದೆ ಸಾಕ್ಷಾತ್ ಈಶ್ವರನ ಸ್ವರೂಪವಾಗಿರ್ತಕ್ಕಂಥ ಈಶ್ವರ ಬಂದು ಇಲ್ಲಿ ನಿಲ್ಲಿಸಿದ್ದಾನೆ. ಅದಕ್ಕೆ ನಾವು ಇವತ್ತು ನಮ್ಮ ಗುರುಗಳಿಗೆ ಕೂಡ ಇವತ್ತು ಅರ್ಜುನಿಯಿಂದ ನಮ್ಮ ಹಿರೇಮಠದ ಪೂಜೆಯಲ್ಲಿರ್ತಕ್ಕಂಥ ಗುರು ಶಾಂತಲಿಂಗ ಹಿರೇಮಠ ಪೂಜೆಯನ್ನು ಕೂಡ ನಾವು ಇವತ್ತು ಕರ್ಕೊಂಡು ಬಂದಪ್ಪ. ಇವತ್ತು ಪ್ರಾರಂಭದಲ್ಲಿ ಗುರುಗಳ ನೀವು ಬರಬೇಕು, ನೀವು ಜಂಗಮ ಸ್ವರೂಪಿಗಳು. ನೀವು ಯಾಕಂತ ಕೇಳಿದ್ರೆ ಇವತ್ತೇ ಜಂಗಮರನ್ನ ಮನೆ ಪ್ರತಿನಿತ್ಯ ನೀವು ಹೇಳಿದ್ದೀನಿ ನಾನು ಒಂದು ಬಂದ ಸಂದರ್ಭದಾಗ. ಈಗ ಒಂದು ಸ್ವಲ್ಪ ನೆನಪಿಸ್ತೇನೆ ನಾನು. ಯಾಕಂತ ಕೇಳಿದ್ರೆ ಜಂಗಮನನ್ನೇ ಯಾಕೆ ಮನೆ ಕಳಿಸಬೇಕು, ಜಂಗಮನನ್ನ ಯಾಕೆ ಬಡವನಾಗಿಡಬೇಕು, ಯಾಕೆ ಅವನಿಗೆ ಹೊಲ ಮನೆ ಆಸ್ತಿ ಕಡಿಮೆ ಅದ, ಈಗೆಲ್ಲ ಆಗಬಹುದು, ಈಗೆಲ್ಲ ಅನುಕೂಲಗಳು ಎಲ್ಲ ಬೇಕು. ಆ ಪ್ರಥಮಗಳು ನಾವು ನೆನೆಸಬೇಕಾದ್ರೆ ಯಾಕ ಅಂತ ಕೇಳಿದ್ರೆ, ಸಾಕ್ಷಾತ್ ಈಶ್ವರನು ಜಂಗಮನ ಸ್ವರೂಪಿಯಾಗಿ ಪ್ರತಿಯೊಂದು ಮನೆಗೆ ಕೂಡ ಸುಮ್ಮನೆ ಹೋಗಿ ದರ್ಶನ ಕೊಡಬೇಕಾದ್ರೆ ಆಗೋದಿಲ್ಲ. ಅದು ಒಂದು ಭಿಕ್ಷೆಯ ರೂಪದೊಳಗಾಗಿ
ಅದಕ್ಕಾಗಿ ಅವನು ಭವತಿ ಭಿಕ್ಷಾಂತಿ ಅಂತ ತಿಳ್ಕೊಂಡು ಪ್ರತಿನಿತ್ಯ ಮನೆಗೆ ಬರ್ತಾನ. ನೀವು ಒಂದು ಬಗ್ಸಿ ಹಿಟ್ಟು, ದವಸ ಧಾನ್ಯಗಳನ್ನ ಏನಾದರೂ ಕೊಟ್ಟವನ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡ್ತಿರಲ್ಲ, ಅದಕ್ಕೆ ನೀವು ಪ್ರತಿನಿತ್ಯ ಏನಾದರೂ ಒಂದು ಅಮಾವಾಸ್ಯೆ, ಹುಣ್ಣಿಮೆ, ಒಂದು ಶುಭ ಕಾರ್ಯ ಆಗಬೇಕಾದ್ರೆ ಅವನ ಪಾದ ಉದಕ ಪ್ರಸಾದವನ್ನ ನೀವು ಯಾಕೆ ಕೊಡ್ತಿದ್ರೆ ಸಾಕ್ಷಾತ್ ಈಶ್ವರನ ಏನ್ ಮಾಡಿದಂದ್ರೆ ಜಂಗಮನ ಪಾದದೊಳಗೆ ನಿಲ್ಲಿಸಿದ್ದಾನೆ. ಜಂಗಮನ ಪಾದದೊಳಗೆ ನಿಲ್ಲಿಸಿದ್ದಾನೆ. ಅದಕ್ಕಾಗಿ ಅವನ ಪಾದವನ್ನು ತೊಳೆದು ಆ ತೀರ್ಥವನ್ನು ಹೊಡೆದು ತೀರ್ಥವನ್ನು ಸ್ವೀಕಾರ ಮಾಡಿಕೊಂಡು ಆ ಜಂಗಮನಿಗೆ ನೀಡತಕ್ಕಂಥ ಪ್ರಸಾದವನ್ನು ಕೊಡ್ತೀವಲ್ಲ, ಸಾಕ್ಷಾತ್ ಭಗವಂತನಿಗೆ ಕೊಟ್ಟಿರ್ತಕ್ಕಂಥ ಪ್ರಸಾದದು. ಅದಕ್ಕೆ ಗುರುಗಳ ನೀವು ಬರಬೇಕು ನಮ್ಮ ಜೊತೆಯಲ್ಲಿ ಅಂದಾಗ ಅವರು ಒಂದ ಮಾತಿಗೆ ನನ್ನ ಕರೆಗೆ ಹೋಗ್ಬಿಟ್ಟು, ಇಪ್ಪ ಭಕ್ತ ಕರಿತೀನಿ ಅಂದ್ರೆ ಗುರು ಯಾವತ್ತೂ ನಿನ್ನ ಬೆನ್ನಿಂದಿರ್ತಾನೆ, ಯಾಕೆ ಚಿಂತೆ ಮಾಡ್ತೀವಿ, ಬರ್ತೀನಿ ನಡಿ ಅಂತ ತಿಳ್ಕೊಂಡು ಈಶ್ವರನ ಸ್ವಲ್ಪಿರ್ತಕ್ಕಂಥ ಜಂಗಮ ಮಹಾಮುನಿಗಳು ಇವತ್ತು ನಮ್ಮ ಜೊತೆಯಲ್ಲಿ ಬಂದು ಹಿಂದೆ ಗುರುವಿನ ರೂಪದೊಳಗೆ ಈಶ್ವರ ರೂಪ ಕೂತಿದ್ದಾರೆ. ಅವರು ಚರಣಾರವಿಂದಗಳಿಗೆ ನಾನು ಮತ್ತೊಮ್ಮೆ ಶರಣಾರ್ಥಿಯನ್ನು ಅರ್ಪಿಸುತ್ತಾ, ಯಾಕಂತ ಕೇಳಿದ್ರೆ ಇಂಥ ಶರಣರು, ಯಾಕಂದ್ರೆ ಇಂಥ ಸಂದರ್ಭ ಬಂದಾಗ ನಾಗಲಿಂಗ ಮಹಾಸ್ವಾಮೀಜಿಗಳು ಶರಣರು ಎಂಥವರಾಗಿದ್ರು ಅಂತ ಕೇಳಿದ್ರೆ ಸಿದ್ಧಾರ್ಥ ಮಹಾಸ್ವಾಮೀಜಿಗಳು, ಶಿಸ್ನಾಳ ಸೇರಿಕರು, ಕಡಕೋಳ ಮಡವಾಸರು ದೃಷ್ಟಾಂತ ಒಮ್ಮೊಬ್ಬರು ಮುಂದೆ ಹೋಗುನು. ಯಾಕಂದ್ರೆ ಇಂಥವೆಲ್ಲ ಕಾರ್ಯಕ್ರಮ 11 ದಿನಗಳ ಪರ್ಯಂತರ ಕಾರ್ಯಕ್ರಮ ಆಗಬೇಕಾದ್ರೆ ಇದು ಸುಮ್ಮನೆ ಆಗುದಿಲ್ಲ. ಅದ್ರಾಗ 20 ದಿವಸ ಮಳೆ ಬಂದದ್ದು. ಇಲ್ಲಿ ಆಲ್ಮೋಸ್ಟ್ 190% ಎಲ್ಲರೂ ತೋಟದಾಗಿರ್ತಕ್ಕಂಥ ರೈತ ಬಾಂಧವರನ್ನು ಅಲ್ಲೆಲ್ಲ ಬಂದು ಅಡ್ಡಾಡಿ ಅವ್ರ ಪಟ್ಟಿ ಎತ್ತಬೇಕಾದ್ರೆ ಅವ್ರಿಗೆ ಕಷ್ಟ ಭಾಳ ಆಗ್ತೈತಿ. ಯಾಕಂದ್ರೆ ಒಂದ ಕಾಲಕ್ಕೆ ಕಾಲು ಮೊಳಕಲ್ ಮಟ್ಟ ಸೇರ್ತಾ ಮಳೆ ಸಿಕ್ಕಾಪಟ್ಟಿ ಆಗಿದೆ. ಇರ್ಲಿ, ಯಾರ್ಯಾರು 11 ದಿನ ಪರ್ಯಂತ ಕಾರ್ಯಕ್ರಮ ಬರ್ತಿರಲ್ಲ, ಬಂದಾಗ ನೀವು ಏನು ಅರ್ಪಿಸ್ಬೇಕಾಗಿದೆ ಅದನ್ನು ಭಗವಂತಕ್ಕೆ ಅರ್ಪಿಸಿ. ಯಾಕಂತ ಕೇಳಿದ್ರೆ ನಾಗಲಿಂಗ ಮಹಾಸ್ವಾಮೀಜಿಗಳು ದೇಶ ಸಂಚಾರ ಮಾಡ್ತಾ ಇದ್ರು. ದೇಶ ಸಂಚಾರ ಮಾಡುವಾಗ ಒಬ್ಬಾಕಿ ಹೆಣ್ಮಗಳು ನೋಡು ಒಂದು ಕೆರೆ ಇದೆ, ನೀರಿಂದ ದಂಡಿ ಮ್ಯಾಲ ಕೂತಿದ್ರು. ಇವರ ತಂದೆ ತಾಯಿ ಜನ್ಮ ತಾಳಿದಾಗ ಇವನ ಗುರು ಎಂತ ಆದೇಶ ಮಾಡಿದೆ ನಾಗಲಿಂಗ ಮಹಾಸ್ವಾಮಿಗೆ ಅಂತ ಕೇಳಿದ್ರೆ, ನೀನು ಪ್ರತಿನಿತ್ಯ 5 ಮನೆಗೆ ಭಿಕ್ಷಾಕ್ ಹೋಗ್ಬೇಕು. ಎಷ್ಟು ಮನೆಗೆ ರೀ? 5 ಮನೆಗೆ ಭಿಕ್ಷಾಕ್ ಹೋಗ್ಬೇಕು. ಅವ್ರು ಎಷ್ಟು ನೀಡ್ತಾರೆ ಅದನ್ನೇ ಪ್ರಸಾದ ಮಾಡ್ಬೇಕು. ಅದ ಬಿಟ್ಟು ಇನ್ನೊಂದು ಮನೆಗೆ ನೀವು ಹೋಗುವಂತಿಲ್ಲ ಅಂತ ನಾಗಲಿಂಗ ಮಹಾಸ್ವಾಮಿಗಳಿಗೆ ಹೇಳ್ತಾ ಇದ್ರು. ಇವ್ರು ಹೆಂಗೆ ಪ್ರತಿನಿತ್ಯ ಹೋಗ್ತಾ ಇದ್ರು. ಒಂದ್ ನಿಮಿಷ ಏನ್ ಮಾಡ್ತಾರೆ ಕೇಳಿದ್ರೆ, ತಿರ್ಗಾಡೋರು ಯಾರನ್ನಿಲ್ಲಪ್ಪ, ಅವ್ರ ಕೈ ಖಾಲಿ ಇಲ್ಲ, ಕಟ್ಟಿರ್ತಾರ, ಅವ್ರು ಹೇಳ್ತಿರ್ತಾರ, ರೊಟ್ಟಿ ಮಾಡ್ತಿರ್ತಾರ, ನನ್ನ ಕೈ ಮಾಡ್ತಿರ್ತಾರ. ಸ್ವಾಮಿಗಳು ಬಂದಾಗ ಯಪ್ಪ ಖಾಲಿ ಇಲ್ಲ, ಆಯ್ತು ಅವ್ರು ಯಾವಾಗ ಅವ್ರು ಹೋಗ್ತಿರ್ತಾರೆ. ಹೀಗೆ ನಾಗಲಿಂಗ ಮಹಾಶಿವಗಳು, ನವರು ಬಂದದ ನಾಗಲಿಂಗ ಮಹಾಸ್ವಾಮೀಜಿಗಳು ಮಹಾಶಿವಿಗಳು 5 ಮನೆ ಭಿಕ್ಷೆ ಕೊಡ್ತಾರೆ. ಒಬ್ಬರು ಅವತ್ತು ಉಪವಾಸ, 2ನೇ ದಿವಸ ಹೋಗ್ತಾರೆ, ಅವರು ಯಾರು ನಿಲ್ಲಿಲ್ಲ. ಮತ್ತೆ 5 ಮನೆಗಳು ದಿನ 5 ಮನೆ, ಇವತ್ತು 5 ಮನೆ ಅಂದ್ರೆ ನಾಳೆ 5 ಮನೆ. ಹೀಗೆ ಪ್ರತಿನಿತ್ಯ ಊರೊಳಗೆ ಹಿಂಗೇ ತಿರುಗಾಡ ಹೋಗ್ತಾ ಇದ್ರು. ಯಾರು ಹೇಗೆ ಸುಮಾರು 5 ದಿನಗಳ ಕಾಲ ಕಳೀತು. ನಾವು ನೀವು ಒಪ್ಪತ್ತು ಊಟ ಸಿಗ್ಲಿಲ್ಲ ಅಂದ್ರೆ ಪರಿಸ್ಥಿತಿ ಹೇಳಬಾರ್ದು. ಅಕಸ್ಮಾತ್ ಹೊಸ ಕೆಲಸ ಮಾಡಿದ್ರೆ ಬರಾಗ ದರ ಪತ್ನಿ ಮನೆಯಾಗ ಅಡಿಗೆ ಮಾಡಿದ್ದಿಲ್ಲ ಅಂದ್ರೆ ಅವ್ರ ಭಾಷೆ ಯಾವ ಬರ್ತಾವ ಗೊತ್ತೇ ಇಲ್ಲ. ಅಷ್ಟರಷ್ಟು ಬರ್ತಾವ. ಆ ರೀತಿ ಒಳಗೆ ಆಗ್ತಿರ್ತದ. ಇನ್ನು 5 ದಿನಗಳ ಪರ್ಯಂತ ಉಪವಾಸ ಇತ್ತು. 6ನೇ ದಿನಕ್ಕೆ ನಾಗಲಿಂಗ ಮಹಾಸ್ವಾಮೀಜಿಗಳು ಹೋಗ್ತಾರೆ ನೋಡ್ಗೊಂದು ಕೆರೆ ಕಡೆ. ಹೋಗೋದು ತಾಯಿ ಹೆಣ್ಣುಗಳು ಗುಡಿಸೋದ್ರೊಳಗೆ ಅವಳು ಕೂತಿದ್ವಿ. ಹಿಂಗೆ ಹೋದ್ರು, ಯವಾ ಭೂತಿ ಭಿಕ್ಷಾಂದೆ ನಿಂಬಲ್ಲಿ ಏನಾರಿದ್ರು ಕೊಡು. 1 ವಾರದ ಪರ್ಯಂತ ಆಯ್ತು, ಊಟ ಇಲ್ಲ, ಹೊಟ್ಟೆ ಹಸ್ತಾದ. ಯಪ್ಪ 3 ದಿನಕ್ಕೆ ನಾನು ಹಂಗೆ ಕೂತೇನೆ ಅಂದ್ರಕ್ಕೆ. ನಾನು ತಿರುಗಾಡ್ತೇನೆ, ನಾನು ದಿನ 4 ಮನೆಗೆ ಹೋಗ್ಬೇಕು ತಂದು ತಿನ್ನಕ್ಕೆ ನನ್ನ ಪರಿಸ್ಥಿತಿ ನನಗೆ ತೆಪ್ಪದ. 3 ದಿನ ಆಯ್ತು ಊಟ ಇಲ್ಲಪ್ಪ. ಇವತ್ತೇ 4 ಹಣ್ಣು ಮೆಣಸಿನಕಾಯಿ ಬಿದ್ದಿದ್ದು ಅಡಕಲ್ ಗಡಿಗೆ ಅಂತಿತ್ತು ಕಾಲದಲ್ಲಿ. ಮಣ್ಣಿನ ಅಡಕಲ್ದು ಮೂಲ್ಯಾಗ ಹುಟ್ಟುತ್ತಿದ್ರು. ನಾವು ನೋಡಿವಿ. ಈಗ ಎಂತರಿಲ್ಲ, ಸ್ಟೀಲ್ ಬಂಗಾರ ಬೆಳೆ ಬಂದವ ಈಗ. ಆ ಟೈಮ್ದಾಗ ಅವು 4 ಹಣ್ಣು ಮೆಣಸಿನಕಾಯಿ ಅದಾವಲ್ಲ, ಅವು ತಗೊಂಡು ಬಂದೆ. ಅದೇ ಕುತ್ತಿ, ಅದೇ ನೆಕ್ಕಿಗೆ, ಅದೇ ಕಲಗಲಕ್ಕೆ ಏನು ಹತ್ತಿದ ನೆತ್ತಿ ಬಿಡು. ಏನ್ ಮಾಡೋದು? ಯಾಕಿನ್ನು 3 ದಿನ ಉಪವಾಸ ಇದ್ರು. ತಿರುಗಿ ಭಿಕ್ಷಾ ಬೇಡಿ ಊಟ ಮಾಡ್ತಿದ್ರು, ಯಾರು ನೀಡಿತಿಲ್ಲ. ಅವಾಗ ನಾಗಲಿಂಗ ಮಹಾಸ್ವಾಮೀಜಿಗಳು ಆಯ್ತಮ್ಮ ಅಂತ ತಿಳ್ಕೊಂಡು ಅದೇನು ಕಲಗಲ್ ಅಂತೇಳಿ ಕಲ್ಲಿಂದ ಆ ಕಲಗಲ ತೆಗೆದುಕೊಂಡು ನಾಲಿಗೆಲಿ ನೆಕ್ಕಿದ್ರು. ಹಣ್ಣು ಮೆಣಸಿನಕಾಯಿ ಏನೇ ಇದು ಹತ್ತಿರ್ತದಲ್ಲ, ಅದು ಹತ್ತಿದ್ದು ತಗೊಂಡು ನೆಕ್ಕಿದ್ರು. ನೆಕ್ಕಿ ಅಮ್ಮ ಇದು ತೆಗೆದುಕೋ ಅಂತ ಆಕಿನ ಉಡ್ಯಾಗ ಹಾಕಿದ್ರು. ಅದು ಬಂಗಾರದ ಕಲ್ಲಾಯ್ತು. ಆ ತಾಯಿ ಉಡಿ ಒಳಗ ಅದು ಬಂಗಾರದ ಕಲ್ಲಾಯ್ತು. ಅಮ್ಮ ಈ ಕಲ್ಲನ್ನ ನೀನು ಬೆಳೆಸ್ಕೋ, ಈ ಕಲ್ಲೆ ಕೂತೀನಿ ಏನೇ ಬೇಕು ಕೇಳ್ತಿ ಎಲ್ಲರೂ ಸಿಗ್ತಾ ಇದ್ದಕ್ಕೆ ನೀನೇನದಲ್ಲಿ ಒಂದು ಮಠವನ್ನ ಮಾಡಿ ನೀನು ದಾಸೋಹವನ್ನು ನಡೆಸು, ಬಂದ ಭಕ್ತರಿಗೆ ನೀನು ಅನ್ನಪ್ರಸಾದನ ಮಾಡು ಅಂತ ತಿಳ್ಕೊಂಡು ನಾಗಲಿಂಗ ಮಹಾಸ್ವಾಮಿ ಆಶೀರ್ವಾದ ಮಾಡಿರೋದು. ಇಪ್ಪ ಆನಂದ ಆಯ್ತು.
ಆನಂದ ಆಯ್ತಂದು ಅದು ಬಂಗಾರದ ಕಲ್ಲಾಯಿತು. ಈಗ ದಾಸೋಹ ನಡೆಸಲಿಲ್ಲ, ಮಠಕ್ಕೆ ಹೋಗಲಿಲ್ಲ, ಮಠ ಕಟ್ಟಲಿ, 3 ಅಂತಸ್ತಿನ ಮಾಡೇ ಕಟ್ಟದು. ತೂಗು ಮಂಚ ಐತೆ, ತೂಗು ಶೋಕತ್ತು, 10-20 ಕಾಲಾಳ ಬಾಲಾಳ ಅಂತೀವಲ್ಲ, ಬಾಂಡೆ ತಿಕ್ಕಕ್ಕೆ ಹೋಗ್ಬೇಕು, ಅಡಿಗೆ ಮಾಡಕ್ಕೆ ಹೋಗ್ಬೇಕು, ಬಡ್ಡಿ ತುಳಕ್ಕೆ ಹೋಗ್ಬೇಕು, ಪಟ್ಟಿ ಹೊರ್ಸಕ್ಕೆ ಹೋಗ್ಬೇಕು. ಹಿಂಗೊಂದು 10-20 ಆಳು ಇಟ್ಕೊಂಡ್ರು, ಹಿಂಗೆ ಬಚ್ಚಕ್ಕೆ ದರ್ಬಾರ್ ನಡೀತು. ಕೆಲವೊಂದು ವರ್ಷಗಳ ವಧು ನಾನು ಎಂತ ತಾಯಿಗೆ ಆಶೀರ್ವಾದ ಮಾಡ ಬಂದಿದ್ದೆ. ಮತ್ತೆ ಇವರು ಏನ್ ಮಾತಾಡ್ತಾ ನೋಡುನು ಅಂತ ಹೇಳಿ ಲಾಗ ನಿಮ್ಮ ಮಹಾಸ್ವಾಮೀಜಿಗಳು ಹೋದ್ರು. ಹೋದ ತಕ್ಷಣ ಭವತಿ ಭಿಕ್ಷಾಂಗಿ ಅಂತ ಮನೆ ಮುಂದೆ ನಿಂತು ಓದೋದ್ರ 3 ಅಂತಸ್ತಿನ ಮಾಡದ ಮೇಲೆ ಇದ್ರು. ಕೇಳಿಸ್ಲಿಕ್ಕೆ ಧ್ವನಿ, ಅವಾಗ ಓದರಿದ ಧ್ವನಿ ಒಂದೇ ಇತ್ತು, ಇವತ್ತು ಓದರಿದ ಧ್ವನಿ ಒಂದೇ ಅದ ಅಂತ ತಿಳ್ಕೊಂಡು ಅವಾಗ ಕೇಳ್ತಾಳ, ನಾಗಲಿಂಗಪ್ಪ ಬಂದಾನೆ, ಈಗೇನು ಮೆಣಸಿನ್ಕಾಯಿ ರಗಡದವು. ಅವಾಗ 4-5 ನಾ ತಿಂದಿಟ್ಟಿದ್ದು ಬರೀ ನೆಕ್ಕಿ ಹೋಗ್ಯಾನ, ಇನ್ನೊಂದಿಷ್ಟು ಮೆಣಸಿನ್ಕಾಯಿ ಹಾಕಿ ಕುಟ್ಟು ಕಿಶನ್ ಚಟ್ನಿ ಕೊಡ್ರೆ ನೆಕ್ಕೆಲ್ಲ ಹೋಗಲಿ ಅಂದ್ಬಿಟ್ಲೆ. ಅವಾಗ ಇಟ್ಟೆ ಸಂಪತ್ ಕೊಟ್ಟ ನಿಂಗೆ ಮತ್ತಿಷ್ಟು ಇದೊಂದಿಟ್ಟು ಕಲ್ಕಲ್ ಹಾಕಲಿ ಅಂದ್ರು. ಆಯ್ತು ತಗೋರು ಅಂತ ಹೇಳಿ ಕೃಷ್ಣ ಮತ್ತು ಆಳುಗಳು ಮಾಲಕ್ತಿಲ್ಲ ಅಂತ ಕೇಳಬೇಕಲ್ಲ. ಮನಾರ ಮೆಣಸಿನ್ಕಾಯಿ ಎದ್ದು ರಗಡೆ ಶ್ರೀಮಂತಿಕೆ ಬಂದಿತ್ತು, ಮತ್ತಿಷ್ಟು ಮೆಣಸಿನ್ಕಾಯಿ ಆರ್ದಳ. ಈಗ ತಗೋ ನೆಕ್ಕು, ಹಿಂದೊಂದು ನೆಕ್ಕಿ ಬಂಗಾರ ಕಲ್ಲು ಮಾಡಿದಿತ್ತು, ಇದೊಂದು ಸಲ ನೆಕ್ಕಿ ಬಂಗಾರ ಕಲ್ಲು ಮಾಡುವು ಅಂತ. ಅವಾಗಂದ್ರು, ಓಹೋ ಹಿಂಗದಲ್ಲ ತಾಯಿ, ಮೊದಲಿಗೆ ಹೇಗಿದ್ದ ಹಂಗ ಆಗ್ಯವ. ಪೈತ್ರಿಕಿನ 3 ಅಂತಸ್ತು ಮಾಡ್ಯಾವೈತಿ, ಎಲ್ಲ ಆಳುಗಳು ಹೋಯ್ತು, ರೊಕ್ಕ ಹೋಯ್ತು, ರೂಪಾಯಿ ಹೋಯ್ತು, ಎಲ್ಲ ಹೋಯ್ತು. ಮತ್ತಾಕಿ ಮತ್ತೆ ತಿರುಗಿ ತಿಂತಕ್ಕಂಥದ್ದು ಬಂತು. ಅದಕ್ಕೆ ಭಗವಂತ ನಮಗೆ ಕೊಟ್ಟು ನೋಡ್ತಾನೆ, ಕಸ್ಕೊಂಡು ನೋಡ್ತಾನೆ. ಅದಕ್ಕೆ ಭಗವಂತ ನಮಗೆ ಕೊಟ್ಟ ನನ್ನ ಮ್ಯಾಲ ನಾನು ಬರಾಗ ತಂದಿವೆ ಇಲ್ಲ, ನಾಳೆ ಹೋಗುವಾಗ ಹೋಯ್ತಿವೆ ಇಲ್ಲ. ಅದನ್ನ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಭಗವಂತಗೆ ನಾವು ಅರ್ಪಿಸಬೇಕು. ಬಾಳೆಲ್ಲ ಸ್ವಲ್ಪ ಆದ್ರು. ಇವತ್ತು 11 ದಿನಗಳ ಪರ್ಯಂತರ ಬಂದಿರ್ತೀರಪ್ಪ ಅಂದ್ರೆ ಇಲ್ಲಿ ಹೆಂಗರುತ್ತೆ ಕೇಳಿದ್ರೆ ಅಕ್ಷಯ ಪಾತ್ರ ಇದೆ, ಅನ್ನದಾಸೋಹದ ಅನ್ನದಾಸೋಹ ನಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಿಮ್ದೇ ಆಗಿರ್ತಕ್ಕಂಥ ಕಾಣಿಕೆ, ನಿಮ್ಮ ತನು, ಮನ, ಧನ ಎಲ್ಲವನ್ನ ಅರ್ಪಿಸ್ತೀರಪ್ಪ ಅಂತಂದ್ರೆ ಆ ಭಗವಂತ ನಮ್ಮ ಕೊಟ್ಟೆ ಕೊಡ್ತಾನೆ. ಅದಕ್ಕೆ ಸರ್ವಜ್ಞನಲ್ಲ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನೆ ಬೇಡ ಮುಂದೆ ನಿನಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ. ಯಾವಾಗಲಪ್ಪ ನಮ್ಮಲ್ಲಿ ಇಟ್ಟಿಯಾದ ಇಷ್ಟು ಕೊಟ್ಟೆವ ಅಂದ್ರೆ ನಾವು ಹೆಂಗ ಮಾಡೋಣ ಚಿಂತೆ ಮಾಡಕ್ ಹೋಗ್ಬಾಡ್ರಿ. ನೀವು ಹೊಟ್ಟೆ ಚಿಂತೆ ಮಾಡಕ್ ಹೋಗ್ಬಾಡ್ರಿ. ನೀವು ಸಂಕಲ್ಪ ಮಾಡ್ರಿ, ನೀವು ದಿಗಂಬರೇಶ್ವರ ಮೇಲೆ ಸಂಕಲ್ಪ ಮಾಡ್ರಿ. ಇಪ್ಪ ನಮಗೆ ನೀ ಇಂಥದ್ದು ಕೊಡು, ನಾನು ನಿನಗೆ ಮಾಡಿ ತೀರ್ತೀನಿ ಅಂತೇಳಿ ಅವ್ನು ಕೊಡ್ಲಿಲ್ಲ ಅಂದ್ರೆ ಕೇಳಿ ಏನು ಸಂಕಲ್ಪ ಮಾಡ್ತೀರಿ, ಅದು ಕೊಡ್ತಕ್ಕಂಥ ಭಗವಂತ ಯಾರಾದ್ರೂ ಇದ್ರೆ ಅದು ದಿಗಂಬರೇಶ್ವರ ಅದನ ಅಂತ ತಿಳ್ಕೊಂಡಿರ್ತದೆ. ಅದಕ್ಕೆ ನೀವೆಲ್ಲರೂ ಏನ್ ಮಾಡ್ಬೇಕು ಕೇಳಿದ್ರೆ 11 ದಿನ ಬರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವ್ರ ಕಮಿಟಿ ಅವ್ರು ನಿಮ್ಗೆ ಎಷ್ಟು ಬಿಡ್ತಾರೋ ಏನು ಗೊತ್ತಿಲ್ಲ. ನಿಮ್ಮಲ್ಲಿ ಎಷ್ಟು ತಾಕತ್ತದ, ನಿಮ್ಗೆ ಎಷ್ಟು ಭಗವಂತ ಕೊಟ್ಟಾನೆ. ಸ್ವಲ್ಪ ನೀವು ಕೊಡ್ಬೇಕಂತಕ್ಕಂಥ ವಿಚಾರ ಅಲ್ಲ, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಹಾಕಿ ನೀವು ಕೊಟ್ಟರೆ ಕೇಳಿದ್ರೆ ಕಾರ್ಯಕ್ರಮ ಭಾಳ ಚಂದ. ಯಾಕಂತ ಕೇಳಿದ್ರೆ ಇಲ್ಲಿ ನೀವು ನಾನು ನೋಡಿದ್ದೀನಿ, 2 ವರ್ಷಕ್ಕೆ ನೋಡಿನಿ, ನೀವು 21 ಕುರಾಂತರು ಬರ್ತಾರೆ, 108,800 ಫೂಟ್ ಇದು ಹೇಳ್ತಾರೆ. ಅವರು ಹಗ್ಗವನ್ನ 100 ಶಸ್ತ್ರಗಳನ್ನ ಹಾಕೋತಾರೆ. ಅವರೆಲ್ಲ ಕುಣಿತ, ಗೊಂಬೆ ಕುಣಿತ, ಅವೆಲ್ಲ ಕಾರ್ಯಕ್ರಮ ನೋಡಬೇಕಾದ್ರೆ 11 ದಿನಗಳವರೆಗೆ ಪ್ರವಚನ ಕಾರ್ಯಕ್ರಮ, ಚಂದ್ರ ತತ್ವ ನುಡಿಗಳನ್ನ, ಇಂಥ ಅನುಭವದ ನುಡಿಗಳನ್ನ ನಾವೆಲ್ಲರೂ ಕೇಳ್ತೀವಿ. ಮಾಡ್ಕೊಂಡ ಮೇಲೆ ಬಂದವ್ರಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ಅನ್ನದಾಸೋಹವನ್ನು ಮಾಡ್ತೀವಿ. ಇಲ್ಲಿ ಬಂದವ್ರು ಹಂಗೆ ಯಾರು ಹೋಗ್ಲಿಲ್ಲ, ಎಲ್ಲರೂ ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನಕ ಪ್ರಸಾದವನ್ನ ಮಾಡ್ಕೊಂಡೇ ಹೋಗ್ತೀರಿ. ಅವೆಲ್ಲ ಮಾಡ್ಕೊಂಡು ಹೋಗ್ತೀರಿ ಅಂದ್ರೆ ಒಬ್ಬಕ್ಕೆ ಬಡುತ್ತಿದ್ದಕ್ಕೆ ಕೂಡ ನನಗೇನು ಇಲ್ಲಪ್ಪ ಅಂದ್ರೆ ಕಡೆ ಕೂತಂಬ್ರೆ ಸಾಲ ಹಾಕಿ ಹೋಗ್ತಿರ್ತಾರೆ ಅಂದ್ರೆ ಎಲ್ಲರಿಗೂ ಮುಟ್ಲಿ ಅಂತ. ಹಾಗೆ ನೀವೆಲ್ಲರೂ ಕೂಡ ಈ ದಾಸೋಹ ಕಾಣಿಕೆಯಾಗಿ ಈ ಜಾತ್ರೆ ಕಾಣಿಕೆ ಕೊಟ್ಟಿರ್ತಿದ್ರೆ ಇದು ಸಾಕ್ಷಾತ್ ಭೂ ಕೈಲಾಸದ. ನಿಮಗೆ ಕೊಟ್ಟಿದ್ದು ಯಾವತ್ತೂ ಕೆಳಗಿಲ್ಲ. ನೀವು ಮುಚ್ಚಿಡ್ಬೇಕಾದ್ರೆ ಮುಚ್ಚಿಡ್ರಿ, ಅದು ಹೋಗೇ ಬಿಡುತ್ತದೆ. ಯಾಕೆ ಕಳ್ಳರ ಕೈ ಹೋಗ್ತದೋ ಗೊತ್ತಿಲ್ಲ, ಅಥವಾ ಏನಾದ್ರೂ ಅನಾರೋಗ್ಯ ತಕ್ಕ ಹೋಗ್ತದೋ ಗೊತ್ತಿಲ್ಲ, ಅಥವಾ ಏನಾದ್ರೂ ಕೋರ್ಟ ಕಚೇರಿ ಬಿದ್ದು ಹೋಗ್ತದೋ ಗೊತ್ತಿಲ್ಲ, ಹ್ಯಾಂಗ ಹೋಗ್ತದೋ ಗೊತ್ತಿಲ್ಲ. ಹೋಗುದು ಹೋಗಿ ಬಿಡ್ತದ, ಬರುದು ಗೊತ್ತಾಗುದಿಲ್ಲ. ಹೋಗೋದು ಭಾಳ ಜಲ್ದಿ ಗೊತ್ತಾಗ. ಯಾಕೆ ಹೋಗಿ ಮನೆ ಬರ್ಚಕ್ಕೆ ಹಿಂಗೆ ಯಾಕೈತೆ ಇಲ್ರಿ ಹಿಂಗಾಗಿ ಗೊತ್ತಿರ್ತೀವಲ್ಲ, ಹಂಗಾಗ್ತದ. ಅದಕ್ಕೆ ಭಗವಂತನ ಕೊಟ್ಟಿದ್ದು ಒಟ್ಟೇ ಕೆಡಂಗಿಲ್ಲ. ಯಾಕಂದ್ರೆ ನೀವು ಮಹಾಭಾರತ ಇತಿಹಾಸ ನೋಡ್ರಿ, ರಾಮಾಯಣ ಇತಿಹಾಸ ನೋಡ್ರಿ,
ಅದಕ್ಕಿಂತಲೂ ಪೂರ್ವದಲ್ಲಿ ಕೃತಾವ ಏನೆಷ್ಟು ವಿಧಗಳಾಗ್ಯಾವಲ್ಲ ಎಲ್ಲವನ್ನ ತಿಳಿದು ನೋಡಿದಾಗ ಕೊಟ್ಟಿದ್ದು ಯಾವತ್ತೂ ಕೆಟ್ಟಿಲ್ಲ. ಇದು ಮೊದಲು ತಲೆಗಡಿ. ಯಾಕಂತ ಕೇಳಿದ್ರೆ ಕೊಟ್ಟಿದ್ದು ತನಗಂದ ಮೇಲೆ ಭಗವಂತ ಏನ್ ಮಾಡ್ತಾನೆ ಕೇಳಿದ್ರೆ ಕೊಟ್ಟು ನೋಡ್ತಾನೆ. ನಾವು ಕೊಟ್ಟಿದ್ದು ಅವನಿಗೆ ಕೊಟ್ಟೆ ಒಪ್ಪತ್ತಂದ್ರೆ ಭಾಳ ಸ್ವಲ್ಪ ಕೊಟ್ಟೆವಂದ್ರೆ ಈಗ ನೋಡ್ರಿ ಒಬ್ಬ ಬಡ್ಡಿ ಅವ್ರ ಅಕಸ್ಮಾತ್ ಇತ್ತ ತಿಳ್ಕೊಡ್ರಿ ನೀವು ಅವ 1 ಲಕ್ಷ ಗಟ್ಟಲೆ ನೀವು ತಗೊಂಡಿರ್ತೀರಿ, ಬಡ್ಡಿ ಕೊಡೋದ್ನ 1,000 ರೂಪಾಯಿ ಬಿಡ್ರಿ ನೀವು, ಬಹಳ ಖುಷಿ ಆಗ್ತದೆ. ಬೆಳಗ್ಗೆ ನಾವು ಮುಂದಿನ ಹೆಚ್ಚೆ ಕೊಟ್ಟು ಬಂದ್ರೆ ಅವನ ಆತ್ಮಕ್ಕಳ ಲಕ್ಷಗಟ್ಟಲೆ ಕೊಡ್ತಿರ್ತಾನೆ ನಿಮ್ಗೆ. ಆದ್ರೆ 1,000 ಬಿಟ್ರಿ ಅಂತಂದ್ರೆ ಅವ್ನಿಗೆ ಏನಾಗ್ತದೆ ಖುಷಿ ಆಗ್ತಾನೆ. ನಮ್ ಗೌಡ್ರು ಹೆಂಗ್ ಬಿಟ್ರು, ನಮ್ ಸಾವುಕಾರ ಹೆಂಗ್ ಬಿಟ್ರು, ನಮ್ ದನಿ ಹಿಂಗ್ ಬಿಟ್ಟು ಅಂತ ತಿಳ್ಕೊಂಡು ಅವ್ರು 1,000 ರೂಪಾಯಿ ಕೊಟ್ಟು ಲಕ್ಷ ಕೊಟ್ಟಿದ್ದೀರಂಗಿಲ್ಲ. ಯಾಕಂತ ಕೇಳಿದ್ರೆ ನೀವು ಜೀವನದಾಗ ನೋಡ್ರಿ ಒಳ್ಳೆ ಕೆಲಸ ಹಂಗೆ ಕೆಟ್ಟ ಕೆಲಸ ಹಂಗೆ. ನೀವು 199 ಒಳ್ಳೆ ಕೆಲಸ ಮಾಡ್ರಿ, 199 ಒಳ್ಳೆ ಕೆಲಸ ಮಾಡ್ರಿ, ಯಾರು ವರ್ಣ ಮಾಡಂಗಿಲ್ಲ. ಒಂದ ಕೆಟ್ಟ ಕೆಲಸ ಮಾಡ್ರಿ, ಕಟ್ಟಿ ಮೇಲೆ ತಲೆ ಮಾತಾಡ್ತಾರೆ 4 ಜನ ಸೇರಿ. ಹೌದು, ಅದಕ್ಕಾಗಿ ಇದು ಧಾರ್ಮಿಕ ಕಾರ್ಯಕ್ರಮ, ಒಳ್ಳೆಯ ಕೆಲಸ, ಒಳ್ಳೆ ಇರೋದ್ರಿಂದ ನೀವೆಲ್ಲರೂ ಏನ್ ಮಾಡ್ಬೇಕು ಕೇಳಿದ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ಮ ತುಮನ ಧನವನ್ನ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ವರ್ಷಗಿಟ್ಟು ಹೆಚ್ಚಾಗಲಿ. ಯಾಕಂತ ಕೇಳಿದ್ರೆ ಈ ಅಗ್ನಿ ಪ್ರವೇಶ ಮಾಡ್ತಿರಲ್ಲ ಎಷ್ಟೋ ವರ್ಷಗಳು ಮಾಡಬೇಕಂದ್ರೆ ಆಗ್ಲಿಲ್ಲ. ಅದು ಕೊನೆಗೆ ಅವೆಲ್ಲ ಲಿಂಗಗಳು ಏನೇನಾಗಿದ್ದು ಅದನ್ನ ಮತ್ತೆ ಯಾವ ರೀತಿ ನೀವೆಲ್ಲ ಶುದ್ಧೀಕರಣ ಮಾಡಿದ್ರಿ, ಭಗವಂತನ ಮಂದಿರ ಮಾಡಿದ್ರಿ, ಮುಂದಕ್ಕೆ ಶಕ್ತ ಮಾಡಿದ್ರಿ, ಈಶ್ವರನ ಮೂರ್ತಿ ಸ್ಥಾಪನೆ ಆಯ್ತು. ಎಲ್ಲ ಆದ್ಮೇಲೆ ಅಗ್ನಿ ಪ್ರವೇಶ ಸಾಮಾನ್ಯ ತಯಾರಾಯ್ತು. ಏನೋ ಮಾಡ್ಬೇಕಂದ್ರೆ ಏನೋ ಹೋಗ್ತಿತ್ತು. ಆದ್ರೆ ಈಗ ಹೆಂಗೆ ಅಂದ್ರೆ ನಿಮ್ಮ ಭಕ್ತಿ ಹೆಂಗಿದೆ ಅಂದ್ರೆ ಅದು ಶಕ್ತಿ ರೂಪದೊಳಗೆ ಹೊರಬರಕತ್ತದ. ಅದು ಇಷ್ಟೇ ಹೇಳಕ್ ಆಗುದಿಲ್ಲ ನನ್ನ ಬಾಯಿಲೆ. ಯಾಕಂದ್ರೆ ನಿಮ್ ಜಾತ್ರೆ ನಿಮ್ದು 3 ವರ್ಷ ನೋಡಕತ್ತೀನಿ ಅಂದ ಮೇಲೆ ಅದು ಬಹಳ ಅದ್ಭುತವಾಗಿರ್ತದ. ಆ ಭಗವಂತ ಇನ್ನಷ್ಟು ನಿಮ್ಮೆಲ್ಲರಿಗಷ್ಟು ಈಶ್ವರನ ಕರುಣಿಸ್ತಾನಂತಕ್ಕಂಥ ಅಭಿಪ್ರಾಯ ಇಡುತ್ತಾ ಯಾವ ಲೆಚ್ಚಾಣದ ಸಿದ್ಧಲಿಂಗ ಮಹಾರಾಜನ ತಂದೆ ಲೆಚ್ಚಪ್ಪ, ತಾಯಿ ನಾಗಮ್ಮ, ಅವರು ಉದುರದಾಗ ಜನಿಸಿರ್ತಕ್ಕಂಥವನು. ಅವರಿಗೆ ಬಹಳ ದಿನಗಳವಾಗಿ ಮಕ್ಕಳೇ ಇರಲಿಲ್ಲ. ಮಕ್ಕಳಿಲ್ಲ. ಆದ್ರೆ ನಾಗಮ್ಮ ಹೆಂಗಿದ್ರು ಅಂತ ಕೇಳಿದ್ರೆ ಎಲ್ಲ ಓಣಾಗಿರ್ತಕ್ಕಂಥ ಮಕ್ಕಳು ನಾನು ತಿಳ್ಕೊಂಡು ಕಂಡಾಪಟ್ಟಿ ಕಾಳಜಿ ಮಾಡ್ತೇನೆ, ಸಿಕ್ಕಾಪಟ್ಟಿ ಕಾಳಜಿ ಮಾಡ್ತೇವೆ. ಅಷ್ಟಿಷ್ಟೇ ಅಲ್ಲ, ಯಾಕಂದ್ರೆ ಮಕ್ಕಳಿಲ್ಲ ಅಂತಕ್ಕಂಥ ನಾವು ಒಂದು ಇರ್ಲಿ ಬಿಡು ಭಗವಂತ ನಮಗೆ ಕೊಟ್ಟ ಇದ್ದಿರ್ತಾವೆ, ಇಲ್ಲಾಂದ್ರೆ ಇಲ್ಲ ಅಂತ ತಿಳ್ಕೊಂಡು ಎಲ್ಲಾ ಓಣ್ಯಾನ ಮಕ್ಕಳು ನನ್ನ ಮಕ್ಕಳು ಅಂತೇಳಿ ಬಹಳ ಕಾಳಜಿದಿಂದ ಇಬ್ಬರು ಗಂಡ ಹೆಂಡತಿ ಲಕ್ಷಪ್ಪ ಮತ್ತು ನಾಗಮ್ಮ ಹೆಂಗಿದ್ದು ಕೇಳಿದ್ರೆ ಶಿವಪಾರ್ವತಿಯರ ಸ್ವರೂಪದೊಳಗಿದ್ದಂಗಿದ್ರು ಅವರು. ಅಷ್ಟೆಲ್ಲ ಅನ್ಯೂನ್ಯವಾಗಿದ್ರು, ಎಲ್ಲ ಇದ್ರು. ಆದ್ರೆ ಖರೆ ಆ ಮಕ್ಕಳು ಇಲ್ಲ ಅಂತಕ್ಕಂಥ ಪರವು ಒಂದ್ ಸ್ವಲ್ಪ ಕಾಡ್ತಾ, ಮಕ್ಕಳಿಲ್ಲ ಅಂತಕ್ಕಂಥ ಕಾಡ್ತಿತ್ತು. ಆದ್ರೂ ಕೂಡ ಲಕ್ಷಣ ಇದ್ದಿತ್ತಲ್ಲ ಆಕೆಗೆ. ಇಷ್ಟೆಲ್ಲ ಮಕ್ಕಳಲ್ಲ ನನ್ನನ್ನೇ ತಿಳ್ಕೊಂಡ್ರಾಯ್ತಲ್ಲ, ಮುಗಿದೈತಲ್ಲ ಅಂತ ತಿಳ್ಕೊಂಡ ಎಲ್ಲ ಓಣಿನ ಮಕ್ಕಳ ಜೊತೆ ತನ್ನ ಪ್ರಪಂಚ ನಡೀತಾಯ್ತು. ಒಂದ್ ದಿವ್ಸ ನೆರೆಮನೆಗೆ ಸುಮ್ಮನೆ ಕೊಡ್ಲಿಲ್ಲ. ಸಹಜ, ಇವ ನೀವೆಲ್ಲ ಎಷ್ಟು ಚಂದ ಇದ್ದೀರಿ, ಧರ್ಮವಂತರಿದ್ದೀರಿ, ಪುಣ್ಯವಂತರಿದ್ದೀರಿ, ಬಂದ ಎಲ್ಲ ಸಾಧು ಸತ್ಪುರುಷರನ್ನ ಶರಣರನ್ನ ಜಂಗಮರನ್ನ ಎಲ್ಲರನ್ನ ಉಳಿಸ್ತೀರಿ, ತಿನ್ನಿಸ್ತೀರಿ, ದಾನ ಧರ್ಮ ಮಾಡ್ತೀರಿ, ಒಳ್ಳೆಯ ನುಡಿಗಳನ್ನ ಆಡ್ತೀರಿ. ಇವ ನಿಮಗೆ ಭಗವಂತ ಎಲ್ಲ ಕೊಟ್ಟಾನ, ಆದ್ರೆ ಮಕ್ಕಳೊಂದು ಕೊಟ್ಟಿಲ್ಲ ನೋಡವ ಅಂತ ಅದು ತಲೆ ಕೂತಿ ಬಿಡುತ್ತೆ ನೋಡ್ರಿ. ಮಕ್ಕಳು ಒಂದು ರೂಪಾಯಿನ ಗಂಡಿಗಳು ಏನ್ರಿ, ನಮಗೂ ಮದುವೆಯಾಗಿ 10-12 ವರ್ಷಗಳಾಯ್ತು. ಆದ್ರೆ ಭಗವಂತ ನಮ್ಗೆ ಯಾಕೋ ಇನ್ನೂ ಪರಸಂತಾನ ಕೊಟ್ಟಿಲ್ಲ. ಈ ಬಂಜಿ ಅಂತಕ್ಕಂಥ ಬರೀ ದೂರ ಮಾಡಿ ಅಂದ್ರೆ ಈ ಮುಂಜಾನೆ ಊಟ ಲೆಕ್ಕ ಸಂಜಿಗೆ ಸಾಯಲೆಕ್ಕ ಖರೆ ಬಂಜಿ ಅಂತಕ್ಕಂಥ ಶಬ್ದ ದೂರ ಮಾಡಪ್ಪ ಅಂತ ತಗೊಂಡು ಗಂಡನ ಮುಂದೆ ಹೇಳ್ತಾಳೆ. ಉತ್ಸವದು ನಮ್ಮ ಕೈಯಾಗದೇನೆ, ಅದು ಸಾಕ್ಷಾತ್ ಭಗವಂತನ ಕೈಯಾಗದ, ಅವ ಕೊಟ್ಟಾಗ ತಗೋಬೇಕು, ನಾನು ಹ್ಯಾಂಗ ಇದು ಮಾಡೋದು ಅಂತ ತಿಳ್ಕೊಂಡು ತಂದೆ ತಾಯಿ ಹೇಳ್ತಾರೆ. ಆದರೂ ಕೂಡ ಆತನ ಲೆಚ್ಚಪ್ಪ ಹೇಳ್ತಾನ ತನ್ನ ಧರ್ಮ ಪತ್ನಿಗೆ, ನೀ ಏನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ಭಗವಂತ ಕಾಲ ಕೊಟ್ಟೇ ಕೊಡ್ತಾನ ಅಂತ ಹೇಳಿದಾಗ ಅದಾಗ ಹೇಳ್ತಿರ್ತಾರ, ಬಂಜಿ ಬಾಗಿಲ ಮುಂದೆ ಅಂಜೂರಿ ಗಿಡ ಹುಟ್ಟಿ ಹೇಳ್ತಾರಲ್ಲ, ಬಂಜಿ ಬಾಗಿಲ ಮುಂದೆ ಅಂಜೂರಿ ಗಿಡ ಹುಟ್ಟಿ ಟೊಂಗಿ ಟೊಂಗೆಲ್ಲ ಗಿಳಿ ಕುಂತು, ಟೊಂಗಿ ಟೊಂಗೆಲ್ಲ ಗಿಳಿ ಕುಂತು ಹೇಳ್ಯಾವ ಬಂಜಿ ನಿನ್ನ ಬದುಕು ಹೇಳವರಿಗೆ. ನೀ ಎಷ್ಟು ಮಾಡಿದ್ರೆ ಏನದ ನಿನ್ನ ಬದುಕು ಇನ್ನೊಬ್ಬರಿಗೆ ಆಗ್ತದ, ಬಾಳೆಹಣ್ಣು ತಿಂದು ಸಪ್ಪಿ ಹೋಗದಂಗ ನಿನ್ನನ್ನು ಒಗಿತಾರ ಅಂತ ತಿಳ್ಕೊಂಡು ಆ ಓಣನೆಲ್ಲ ತಾಯಂದ್ರೆ ಹೇಳಿದಾಗ ನನಗ ಮಕ್ಕಳು ಬೇಕು ಅಂತ ತಿಳ್ಕೊಂಡು ತನ್ನ ಪತಿ ದೇವನಾಗಿರ್ತಕ್ಕಂಥ ಲಚ್ಚಪ್ಪನ ಮುಂದೆ ನಾಗಮ್ಮ ತಾಯಿ ಹೇಳ್ತಾಳೆ,
ಅವಾಗ ನೋಡು, ನಾವು ನೀವು ಮಾಡಿದ್ರೆ ಏನೂ ಆಗುದಿಲ್ಲ, ಆ ಭಗವಂತನ ನಾಮಸ್ಮರಣೆ ಮಾಡೋನು, ಅವಾಗ ಅವನು ಏನಾದರೂ ಪತ್ರ ಕೊಡಬಹುದು ಅಂತ ತಿಳ್ಕೊಂಡು ಸಾಯಂಕಾಲ ಇಬ್ಬರು ಗಂಡ ಹೆಂಡತಿ ಧರ್ಮ ಪತ್ನಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ವಿಶ್ರಾಂತಿಯಲ್ಲಿ ಮಲಗಿರ್ತಾರೆ. ಅವಾಗ ಸಾಕ್ಷಾತ್ ಯಾಕಂತ ಕೇಳಿದ್ರೆ ಇವರು ಪಂಚಾಳ ಬಡಿಗೆತನವನ್ನು ತಂಡ ಗೊತ್ತಿರ್ತಕ್ಕಂಥವ್ರು, ಪಂಚಾಳ ಬಡಿಗೆರು ಅಂತ ಕರೀತಾರೆ, ಅಂದ್ರೆ ಪತ್ತಾರ ಅಂತ ಹೇಳ್ತೀವಿ. ಆ ಸಮಾಜದಲ್ಲಿ ಜನಿಸಿರ್ತಕ್ಕಂಥವ್ರು. ಅವಾಗ ಕನಸಿನೊಳಗೆ ಅವರ ಮನೆಯ ದೇವರಾಗಿರ್ತಕ್ಕಂಥ ಮೌನೇಶ್ವರ ಅವ ಬಂದು ಹೇಳ್ತಾನೆ, ತಾಯಿ ನೀನು ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡ, ಸಾಕ್ಷಾತ್ನ ಶಿವನ ಸ್ವರೂಪಿಯಾಗಿರ್ತಕ್ಕಂಥ ಶಿವನ ಮಗನು ಎನಿಸಿಕೊಂಡಿರುವಂತ ಕೈಲಾಸದಿಂದ ಬಂಜಿಗೆ ತೊಟ್ಲ ಬಡವಗ ಭಾಗ್ಯ, ಬಂಜಿಗೆ ತೊಟ್ಲ ಬಡವಗ ಭಾಗ್ಯ, ಮಳೆ ಕೀಲ ಬೆಳೆ ಕೀಲವನ್ನ ತಂದಿರತಕ್ಕಂಥ, ಭಂಡಾರ ಗಂಟವನ್ನ ಬಗಲಲ್ಲಿ ಹಾಕಿಕೊಂಡು ಬಂದಿರತಕ್ಕಂಥ, ಭಸ್ಮನ ಧರಿಸಿಕೊಂಡು ಭಂಡಾರವನ್ನ ಧರಿಸಿಕೊಂಡು ಬಂದಿರತಕ್ಕಂಥ ಯೋಗಿನಾದ ಅಮಾವಾಸ್ಯಿದ್ದಾಗ ನೀನು ನಡ್ಕೋತಾಯಿ, ನೀನು ಫಲ ಸಂತಾನ ಕೊಡ್ತಾನ ಅಂತ ತಿಳ್ಕೊಂಡು ಅವರ ಮನೆಯ ದೇವರಾಗಿರ್ತಕ್ಕಂಥ ಮೌನೇಶ್ವರ ನಾಗಮ್ಮನಿಗೆ ಹೇಳ್ತಾನೆ. ಅವಾಗ ಗಂಡಿಗೆ ಬರ್ತಾನೆ, ನೆಚ್ಚಿನ 4-5 ಗಂಟೆಗೆ ರೀ ಹೇಳ್ರಿ ಅಂತ ತಿಳ್ಕೊಂಡು. ಅವಾಗ ಲೆಚ್ಚಪ್ಪ ಹೇಳ್ತಾನೆ, ಯಾಕೆ ಏನಾಯ್ತು? ನನಗೆ ಇವತ್ತ ಸ್ವಪ್ನದಲ್ಲಿ ನಮ್ಮ ಮನೆಯ ದೇವರಾಗಿರ್ತಕ್ಕಂಥ ಮೌನೇಶ್ವರ ಬಂದಿದ್ದ. ಏನು ಹೇಳ? ಏನಿಲ್ಲ, ನಿಮ್ಮ ಫಲ ಸಂತಾನದ ಬಗ್ಗೆ ಅಂದ್ರೆ ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡ ತಾಯಿ, ನಿನಗೆ ಫಲ ಸಂತಾನ ಕೊಡ್ತೀನಿ ಅಂತ ತಿಳ್ಕೊಂಡು, ಆಗ ನೀನು ಯಾರನ್ನು ನಡ್ಕೋ ಅಂತ ಕೇಳಿದ್ರೆ ಯೋಗಿನಾದ ಅಮೋಘ ಸಿದ್ಧಗೆ ನೀನು ನಡ್ಕೋ. ಆ ಅಮೋಘ ಸಿದ್ಧ ಬಂಚಿಗೆ ತೊಟ್ಲ ಭಂಡಾರ ಗಂಟ ಬಡವಗ ಭಾಗ್ಯ, ಮಳೆ ಕೀಲಿ ಬೆಳೆ ಕೀಲನ್ನು ತೆಗೆದುಕೊಂಡು ಸಾಕ್ಷಾತ್ ಕೈಲಾಸದಿಂದ ಈಶ್ವರನ ಅಪ್ಪಣೆಯನ್ನು ಪಡೆದುಕೊಂಡು ಬಂದಿರ್ತಕ್ಕಂಥವ, ಅವನನ್ನು ನಡ್ಕೋ, ನೀನು ಫಲ ಸಂತಾನ ಅಂತ ತಿಳ್ಕೊಂಡು ಉಡಿ ಒಳಗೆ ಒಂದು ಟೆಂಗನ್ನ ಹಾಕಿ ಹೋಗಿದ್ದಾನ ಮೌನೇಶ್ವರ ಅಂತ ತಿಳ್ಕೊಂಡು ತನ್ನ ಧರ್ಮ ಪತ್ನಿಗಿರ್ತಕ್ಕಂಥ ನಾಗಮ್ಮ ತನ್ನ ಗಂಡನಿಗೆ ಹೇಳಿದಾಗ ಆನಂದ ಆಗ್ತದೆ. ಅವಾಗ ತಾಯಿ ಯಾರನ್ನ ನೋಡ್ಕೋತಾರ ಅಂತ ಕೇಳಿದ್ರೆ ಯಾವ ಯೋಗಿನಾದ ಅಮೋಘ ಸಿದ್ಧಗೆ ಭಕ್ತಿಪೂರ್ವಕವಾಗಿ ಬಹಳ ನೋಡ್ಕೋತ ಹೋಗ್ತಿರ್ತಾರೆ. ಹಾಗೆ ಹೇಳ್ತಾರಲ್ಲ, ನೀನುಲಿದರೆ ಕೊರಡು ಕೊನರುವುದಯ್ಯ, ನೀನುಲಿದರೆ ಕೊರಡು ಕೊನರುವುದಯ್ಯ, ನೀನುಲಿದರೆ ಬರಡು ಹೈನಾಗುವುದಯ್ಯ, ನೀನುಲಿದರೆ ವಿಷವು ಅಮೃತವಾಗುವುದಯ್ಯ, ನೀನುಲಿದರೆ ಪಡಿ ಪದಾರ್ಥವು ನಿನ್ನಲ್ಲಿರುವುದು ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಅಣ್ಣ ಬಸವಣ್ಣವರು ಕೂಡ ಹೇಳಿದ್ದಾರೆ. ಆ ಭಗವಂತನ ಇಚ್ಛೆ ಆಯಿತು ಅಂದ್ರೆ, ಆ ಭಗವಂತ ಒಲತ ಅಂದ್ರೆ ಬೇಡಿದ ಭಾಗ್ಯವನ್ನ ಕೊಟ್ಟೆ ಕೊಡ್ತಾನ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂತ ಕೇಳಿದ್ರೆ ಆ ಕೈಲಾಸದೊಳಗ ಯೋಗಿನಾದ ಅಮೋಘ ಸಿದ್ಧನ ಬಗ್ಗೆ ಮತ್ತು ಯಾವ ಲೆಚ್ಚಪ್ಪ ಮತ್ತು ನಾಗಮ್ಮನ ಉದುರದೊಳಗೆ ಯಾವ ಶರಣನಾಗಿರ್ತಕ್ಕಂಥ, ಸಂತನಾಗಿರ್ತಕ್ಕಂಥ, ಸಿದ್ಧನಾಗಿರ್ತಕ್ಕಂಥ ಪಂಚಾಳ ಕುಲದೊಳಗೆ ಜನಿಸಬೇಕಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರಿಗೆ ಜನಿಸಬೇಕಾದ್ರೆ ಕೈಲಾಸದೊಳಗೆ 36 ಕೋಟಿ ದೇವತೆಗಳ ಒಂದು ಸಭೆಯನ್ನು ನಡೀತದೆ. ಅವಾಗ ನಾರದ ಮಹಾಮುನಿಗಳು ಲೋಕ ಸಂಚಾರಗೋಸ್ಕರವಾಗಿ ತ್ರಿಲೋಕ ಸಂಚಾರ, ಈ ಲೋಕದೊಳಗೆ ಯಾವಾಗ ಅತ್ಯಾಚಾರ ಆಗ್ತದ ಅವಾಗ ಒಬ್ಬ ಶರಣ ಸತ್ಪುರುಷರನ್ನ ಆ ನಾಡಿನೊಳಗೆ ಜನಿಸಲಿಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ಎಲ್ಲಾ ಸುದ್ದಿಯನ್ನು ಮುಟ್ಟಿಸುವ ಪತ್ರಕರ್ತೆ ಯಾರಾಗ್ತದೆ? ನಾರದ ಮಹಾಮುನಿಗಳು. ಅವಾಗ ಕೈಲಾಸದೊಳಗೆ ಶಿವ ಪಾರ್ವತಿಗೆ ಹೇಳ್ತಾರೆ, ಇಲ್ಲ ಭೂಲೋಕದೊಳಗೆ ಇಂಥವ್ರು ಮಕ್ಕಳಿಗಾಗಿ ನೀನು ಕೈಲಾಸದಿಂದ ಕಳಿಸಿರ್ತಕ್ಕಂಥ ಯೋಗಿನಾದ ಅಮೋಘ ಸಿದ್ಧಗೆ 11 ಅಮಾಸ್ಯೆಗಳ ಪ್ರಕಾರವಾಗಿ ತಾಯಿ ನಡುಕೋತ ಹೋಗ್ತಾಳೆ. ತನ್ನ ಮುತ್ತಿನ ಸೆರಗದಿಂದ ಆ ಶಿವನ ಒಂದು ಗುಡಿಯನ್ನು ಒರೆಸ್ತಾ ಇದ್ದಾಳೆ. ಪ್ರತಿನಿತ್ಯ ಆ ಭಸ್ಮವನ್ನ ಭಂಡಾರವನ್ನ ಹಣೆಗೆ ಧರಿಸ್ಕೊಳ್ತಿದ್ದಾಳೆ. ಅದಕ್ಕೆ ಅವಳು ನೀನು ಫಲಸಂತಾನ ಕೊಡಬೇಕು ಅಂತ ಕೇಳಿದಾಗ ಶಿವ ಪಾರ್ವತಿಯರು ಕೈಲಾಸದೊಳಗೆ ಹೇಳ್ತಾರೆ, ಅವನು ಆ ಅಂಥ ಧರ್ಮ ಪತ್ನಿಯರಿಗೆ, ಅಂಥ ಧರ್ಮವಂತರವರಿಗೆ, ಪುಣ್ಯವಂತರಿಗೆ, ಅಂಥವರಲ್ಲಿ ಆ ಮಗುವನ್ನು ಜನಿಸಬೇಕಾದ್ರೆ ಅವ ಲೋಕ ಕಲ್ಯಾಣನಾಗಿರಬೇಕು. ಸೂರ್ಯ ಚಂದ್ರವರಿಗೆ ಆತನ ಹೆಸರು ಅಜರಾಮರವಾಗಿ ಉಳಿಬೇಕು. ಅಂಥ ಮಗನನ್ನ ಧರಿಸುವಂಗ ಕೂಡ್ರಿ ಅಂತ ತಿಳ್ಕೊಂಡು ಸಾಕ್ಷಾತ್ ಆದಿಶಕ್ತಿ ಜಗನ್ಮಾತೆ ದುಷ್ಟರ ಸಂಹಾರನೆ ಶಿಷ್ಟರ ಪರಿಪಾಲನೆ ಆಗಿರ್ತಕ್ಕಂಥ
ಪಾರ್ವತಿ ದೇವಿ ತನ್ನ ಪತಿ ದೇವನಾಗಿರ್ತಕ್ಕಂಥ ಈಶ್ವರಿಗೆ ಹೇಳ್ತಾಳೆ, ಇಪ್ಪ ಆಗ ಮಗ ನಿನ್ ಬಳಿ ಇತ್ತಂದ್ರೆ ನಿನ್ನ ವಸ್ತುವನ್ನ ಧರಿಸಿರ್ಬೇಕವ, ಲೋಕ ಕಲ್ಯಾಣ ಆಗಬೇಕು, ಅವನಿಂದ ನಾಡ ಉದ್ಧಾರ ಆಗಬೇಕು, ಸೂರ್ಯ ಚಂದ್ರನ ನಾಮ ಉಳಿರಬೇಕು ಅಂತ ಮಗನನ್ನೇ ಕರುಣಿಸಿ ಅಂತ ತಿಳ್ಕೊಂಡು ಕೈಲಾಸದೊಳಗೆ ವರ್ಣನೆ ಆಗ್ತದೆ. ಅವಾಗ ಆಯ್ತು ಅಂತ ತಿಳ್ಕೊಂಡು ತಥಾಸ್ತು ಅಂತ ತಿಳ್ಕೊಂಡು ಸಾಕ್ಷಾತ್ ಈಶ್ವರನು ಏನ್ ಮಾಡ್ತಾರಂತ ಕೇಳಿದ್ರೆ ಆ ಲಚ್ಚಪ್ಪ ಮತ್ತು ನಾಗಮ್ಮನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಅವರ ಉದರದೊಳಗೆ ಯಾರಂತ ಕೇಳಿದ್ರೆ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಮೂಡ್ತಾರೆ. ಯಾವ ರೀತಿಯಾಗಿ ಮೂಡ್ತಾರೆ, ಅವಳ ಬೈಕಿಗಳ ಯಾವ್ಯಾವು, ಹೆಂಗೆ ಬೈಕಿಗಳನ್ನು ತೀರಿಸು ಅಂತಕ್ಕಂಥದ್ದು. ಯಾಕಂದ್ರೆ ನಮ್ಮ ಕಮಿಟಿಯವ್ರು ಎಲ್ಲ 16 ಮಂದಿ ಬರ್ತದೆ, ಇದಕ್ಕೆ ನೀವು 1.5-2 ತಾಸು ಜೋಗಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಾವು ಹೇಳಕ್ ಕೂತೇವ ಅಂದ್ರೆ ನಾವು ಮೊದಲೇ ಮಾಸ್ತರು, ವಿಷಯ ಜಾಸ್ತಿ ಇರ್ತಾವ, ಹಂಗ ಜೋಗಕ್ಕೆ ಹೋಗ್ಬೇಕಾಗ್ತದೆ. ಮಳೆ ಮತ್ತೆ ಜಾಸ್ತಿ ಆಗ್ಯದ, ರೋಡ್ ಎಲ್ಲ ಕೆಸರು ಅದಾವ. ಕರೆಕ್ಟ್ 1 ಗಂಟೆ 7:30ಯಿಂದ 8:00ವರೆಗೆ ಬಿಟ್ಟು ಬಿಡ್ರಿ ಅಂತ ತಿಳ್ಕೊಂಡು ಆಜ್ಞೆ ಆಗ್ಯದ. ಅದಕ್ಕಾಗಿ ನಾಳೆಗೆ ಯಾವ ರೀತಿಯಾಗಿ ಲಚ್ಚಮ್ಮ ಮತ್ತು ಧರ್ಮಪತ್ನಿ ನಾಗಮ್ಮನಿಗೆ ಭಗವಂತನ ಆಶೀರ್ವಾದದಿಂದ ನಿಂದಿರ್ತದೆ. ಅವಳ ಬೈಕ್ಗಳನ್ನು ಯಾವ ರೀತಿಯಾಗಿ ಕಾಡ್ತಾ ಇದ್ದು, ಅವಳು ಎಂಥ ಮಗನನ್ನು ಜನಿಸ್ತಾಳೆ, ಆ ಮಗನ ಬಾಲಲ್ಲಿ ಏನು ಅಂತಕ್ಕಂಥದ್ದು ನಾಳೆ ಮತ್ತು ನೀವು ಎಲ್ಲರೂ 7:30 ಗಂಟೆಗೆ ಇಲ್ಲಿ ಇರಬೇಕು. ನಾನು 7:15ಕ್ಕೆ ಇಲ್ಲಿ ಇರ್ತೇನೆ, ನೀವು 7:15ಗೆ ಇಲ್ಲಿ ಇದ್ದೀರಪ್ಪ ಅಂತಂದ್ರೆ 7:30 ಚಾಲು ಬಂದು ಕರೆಕ್ಟ್ 8:00ವರೆಗೆ ಮುಗಿಸಿಬಿಡೋಣ. ಯಾಕಂದ್ರೆ 9 ಗಂಟೆಗೆ ಚಾಲು ಮಾಡಿ ಸ್ವಲ್ಪ ಟೈಮ್ ಆಗೈತೆ, 8 ಗಂಟೆ ಆಗಿತ್ತು, ಸ್ವಲ್ಪ 5-10 ಮಿನಿಟ್ ಆಗಿತ್ತು. ಪ್ರಾರಂಭದ ದಿವಸ ಸ್ವಲ್ಪ ಮೈಕ್ ಮಾಡೋರು ನಮ್ಮ ಗುರುಗಳೆಲ್ಲ ಊರಿಗೆ ಹೋಗ್ಬಿಟ್ಟಿದ್ರಂತೆ. ಆದ್ರೂ ಕೂಡ ನಮ್ಮ ಕಮಿಟಿ ಬೆಳೆದ ಹೈರಾಣಾಗಿ ಏನೋ ಮಾಡಿ ಒಟ್ಟು ರೆಡಿ ಮಾಡಿದ್ರು. ಇರ್ಲಿ, ಆದ್ರೂ ಕೂಡ ಮೇಘರಾಜನಂತೂ ಬಂದೇ ಹೋಗ್ಬಿಟ್ಟ, ಅವನು ಬಿಡಲಿಲ್ಲ. ಇರ್ಲಿ, ಎಲ್ಲನೂ ಕೂಡ ಈ ಭಗವಂತನ ಜಾತ್ರೆ 11 ದಿನ ಪರ್ಯಂತ ನಾವು ಕೂಡ ಭಕ್ತಿಪೂರ್ವಕವಾಗಿ ಬಹಳ ಅದ್ಭುತವಾಗಿ ಮಾಡೋಣ. ಅದರ ಜೊತೆಗೆ ಈಗ ಏನಾದ ಇವತ್ತೇ ನಮ್ಮ ಗುರುಗಳೇ ಕರ್ಕೊಂಡ್ ಬಂದಿಲ್ಲ, ಅವ್ರೊಂದು ಸ್ವಲ್ಪ ಆಶೀರ್ವಚನ 1-2 ನುಡಿಗಳನ್ನ ಪೂಜೆಯಲ್ಲಿ ಹೇಳಬೇಕು ಅಂತ ತಿಳ್ಕೊಂಡು ಅವ್ರ ಪಾದಾರದಿಂದ ನಾನು ಹಣೆ ಮಾಡೋದು ನಾನು ಕೇಳ್ಕೊಳ್ತೀನಿ. ಆಗಲಿ 1-5 ನಿಮಿಷ ಗುರುಗಳು ಬಂದಿರಿ, ಹಂಗ ಹೋಗೋದು ಬೇಡ, ಅವರ ಆಶೀರ್ವಚನ ನಾನು ನಿಮ್ಗೆಲ್ಲರಿಗೆ ಇರ್ಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಪೂಜ್ಯರ ಪಾದಾರಗಳಲ್ಲಿ ಹಣೆ ಮಾಡ್ತೀನಿ. ಅದ್ರ ಜೊತೆಗೆ ಹೊಸ ನಮ್ಮ ಜೊತೆಯಲ್ಲಿ ಗ್ರಾಮದ ಪೂಜ್ಯರು ಇರ್ತಿದ್ರು, ಅವರು ಸನ್ಮಾನ ಮಾಡ್ಕೊಂಡು ವೇದಿಕೆಗೆ, ಯಾಕಂದ್ರೆ ನಿಮ್ಮೂರಿಂದ ಬಂದಿರಿ, ಅದಕ್ಕೆ ಹೇಳ್ತಾರಲ್ಲ, ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ತಿಳ್ಕೊಂಡು ಅದಕ್ಕೆ ಊರಿಂದ ಇಲ್ಲಿ ಊರಿಗೆ ಪೂಜೆರು ಬಂದಾರಂದ್ರೆ ಅವರನ್ನೇ ಅತಿಥಿ ದೇವರ ಸಮಾನ ನೋಡ್ಕೊಳ್ಳಂದ್ರೆ ಅವ್ರು ನಿದ್ರಷ್ಟೇ, ವೇದಿಕೆ ನಾವಿದ್ರಷ್ಟೇ ಆ ಗುರುಗಳನ್ನ ಕೂಡಿಸ್ರಿ ಅಂತ ತಿಳ್ಕೊಂಡು ಎಂತ ಮನೋಭಾವನೆ. ನಾ ಅಂತಕ್ಕಂಥದ್ದು ನಾಶ ಆಗ್ತದ, ನೀ ಅಂತಕ್ಕಂಥದ್ದು ನಿಜ ಆಗಿ ಹೋಗ್ತದ. ಅದಕ್ಕೆ ನೀವು ಅಂತಕ್ಕಂಥ ಮಾತನ್ನ ಆಡಿರಲ್ಲ, ಅದು ಬಹಳ ಸಂತೋಷ. ಅದು ದಿಗಂಬರೇಶ್ವರಿ ಈಶ್ವರನ ಪಾದಕ್ಕೆ ಅರ್ಪಿಸೋಣ ಅಂತಕ್ಕಂಥ ಮಾತಾಡಿ ಗುರುಗಳು 1-5 ನಿಮಿಷ ಆಶೀರ್ವಚನ ನೀಡಬೇಕು ಅಂತ ತಿಳ್ಕೊಂಡು ಅವರ ಭಕ್ತಿಪೂರ್ವಕವಾಗಿ ನಾನು ಕೇಳ್ಕೊಳ್ತೇನೆ. ಲಕ್ಷ್ಮೀತಮ ಮಿತ್ರಾನ್ನಪೇಕ್ಷಂ ಅಂದ್ರಭ್ಯಂ ನಿಗಮಶಾಸ್ತ್ರ ಪ್ರಭಾವಂ ಹಂಬರದಂಬರ ಶೌರ್ಯ ನಿಗಮಂ ವೈಜ್ಞಾತ್ರಿವೇದ್ರ ಶತದ ದುರಂದರುನಃ. ಬೆಳಗು ಪಂಚಾಚಾರ್ಯ ತತ್ವವೇ, ಬೆಳಗು ಬಸವನ ಭಕ್ತಿ ತತ್ವವೇ, ಬೆಳಗು ಜಂಗಮ ವಂಶ ದೀಪವೇ, ಬೆಳಗು ಭಕ್ತ ವಂಶ ದೀಪವೇ, ಬೆಳಗು ದ್ವೇಷಾಸುವೆಗಳೆಂಬ ಕಡುಗತ್ತಲೆಯ ಕಳೆದು ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರು ಋಣಕಾದಿ ಪಂಚಾಚಾರ್ಯರ ಪರಮ ಪವಿತ್ರವಾಗಿರ್ತಕ್ಕಂಥ ಅಡಿದಾವಳಿಗಳಲ್ಲಿ ನತಮಸ್ತಕನಾಗಿ ಯಾವತ್ತೂ ಬೂದ್ಯಾಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ದಿಗಂಬರೇಶ್ವರನ ಮನೋಮಂದಿರದ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಈ ಒಂದು ಗ್ರಾಮದಲ್ಲಿ ನಮ್ಮೂರಿನವರಾಗಿರ್ತಕ್ಕಂಥ ಬಸವ ವಿಭೂಷಣ ಪ್ರಶಸ್ತಿ ಹಾಗೂ ಬಸವ ತತ್ವವನ್ನು ತಮ್ಮ ಜೀವನೋದ್ದಕ್ಕೂ ಅನುಸರಿಸಿ ಶಿಕ್ಷಣ ಸಂಸ್ಥೆಯನ್ನು ಇವತ್ತಿನ ದಿವಸ ಹೆಮ್ಮರವಾಗಿ ಬೆಳೆಸಿ ಸಮಾಜ ಸೇವೆಯಲ್ಲಿ ಯಾವಾಗಲೂ ತಮ್ಮನ್ನು ತಾವು ತೊಡಗಿಸಿಕೊಳ್ತಕ್ಕಂಥ ಶ್ರೀ ತುಕಾರಾಮ ಪೂಜಾರಿ ಶಾಸ್ತ್ರಿಗಳಲ್ಲಿ ಕೂಡ ಅನಂತ ಗೌರವಗಳನ್ನು ಸಲ್ಲಿಸಿ ಹಾಗೂ ಈ ಒಂದು ಬೂದ್ಯಾಳ ಗ್ರಾಮದ ಈ ಕಮಿಟಿಯ ಎಲ್ಲ ಸದಸ್ಯರೇ ಹಾಗೂ ಬೂದ್ಯಾಳ ಗ್ರಾಮದ ಶರಣು ತಾಯಿ ತಂದೆ ಭಾಗವೇ ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುತ್ತಿರುವ ಪರಮಾತ್ಮನ ದಿವ್ಯ ಜ್ಯೋತಿಗೆ ಅನಂತ ಶರಣಾರ್ಥಿಗಳು.
ಇವತ್ತಿನ ದಿವಸ ಲಚ್ಚಾನ ಸಿದ್ಧಲಿಂಗ ಮಹಾರಾಜರ ಒಂದು ಪುರಾಣವನ್ನ ಬಹುಶಃ ಪುರಾಣ ಅಂದ್ರೆ ಹ್ಯಾಂಗ ಇರ್ತದ ಅಂತಕ್ಕಂಥದಕ್ಕೆ ಒಂದು ಉದಾಹರಣೆ ಎನ್ನುವ ರೀತಿಯಲ್ಲಿ ಬಹಳಷ್ಟು ಅದ್ಭುತವಾಗಿ ನಮ್ಮ ತುಕಾರಾಮ್ ಸರ್ ಪ್ರವಚನವನ್ನ ಇಲ್ಲಿ ನೀಡ್ತಾ ಇದ್ದಾರೆ. ಪರಮಾತ್ಮನ ಒಂದು ಅಸ್ತಿತ್ವ ಅಂತಕ್ಕಂಥದ್ದು ಎಲ್ಲದರಲ್ಲೂ ಕೂಡ ಈಗ ಸಮಯದ ಅಭಾವ ಇರೋದ್ರಿಂದ ಯಾರೇ ಮಾತು ಮಾತಾಡ್ತೀನಿ. ಭಗವಂತನ ಒಂದು ಅಸ್ತಿತ್ವ ಅಂತಕ್ಕಂಥದ್ದು ಎಲ್ಲ ಕಡೆನೂ ಕೂಡ ಅದ. ಒಂದು ಕಡೆ ಆದ್ಯ ವಚನಕಾರನಾಗಿರ್ತಕ್ಕಂಥ ಜೇರ ದಾಸಿಮಯ್ಯನವರು ಒಂದು ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನೊರೆಯ ಹಾಲೊಳಗೆ ತುಪ್ಪವ ಕಂಪಿಲದಂತೆ ಇರಿಸಿದೆಯಯ್ಯ, ಮರದ ಮಡಿಲಲ್ಲಿ ಸುಡುವ ಮಂದಾಗ್ನಿಯ ಇರಿಸಿದೆಯಯ್ಯ, ನೀ ಬೆರೆಸುವ ಭೇದಕ್ಕೆ ಬೆರಗಾದೆ ನಯ್ಯ ರಾಮನಾಥ ಅಂತ ತಿಳ್ಕೊಂಡು ಹೇಳ್ತಾರೆ. ಏನಂತ ಕೇಳಿದ್ರೆ, ಹಾಲಿನೊಳಗ ತುಪ್ಪ ಅದ, ಆಗ ನಮ್ಮ ಕಣ್ಣಿಗೆ ಹಾಲಿನೊಳಗಿರ್ತಕ್ಕಂಥ ತುಪ್ಪ ಕಾಣಂಗಿಲ್ಲ. ಆದ್ರೆ ಹಾಲಿನೊಳಗೆ ತುಪ್ಪಿದ್ದೇನು ಸುಳ್ಳಿಲ್ಲ. ನೊರೆಯ ಹಾಲೊಳಗೆ ತುಪ್ಪವ ಕಂಪಿಲದಂತೆ ಇರಿಸಿದೆಯಯ್ಯ, ಹಾಲಿನೊಳಗೆ ತುಪ್ಪ ಅದ, ಮರದ ಮಡಿಲಲ್ಲಿ ಸುಡುವ ಮಂದಾಗ್ನಿಯ ಇರಿಸಿದೆಯಯ್ಯ. ಈ ಕಾಡ್ಗಿಚ್ಚು ಆಗ್ತಿರ್ತದೆ ಕಾಡಿನೊಳಗೆ, ಬಿದಿರುಗಳು ಒಂದಕ್ಕೊಂದು ಘರ್ಷಣೆ ಆದಾಗ ಅಲ್ಲಿ ಬೆಂಕಿ ಉತ್ಪತ್ತಿ ಆಗ್ತದೆ. ಮರದೊಳಗೂ ಕೂಡ ಬೆಂಕಿ ಅದ. ಹಾಲಿನೊಳಗೆ ಯಾವ ರೀತಿಯಾಗಿ ತುಪ್ಪ ಅಂತಕ್ಕಂಥದ್ದು ಅಡಿಗೆ ಅದಲ್ಲ. ಆ ತುಪ್ಪ ಪ್ರಕಟ ಆಗ್ಬೇಕಂದ್ರೆ ಹಾಲಿಗೆ ಸಂಸ್ಕಾರ ಕೊಡ್ಬೇಕು, ಹಾಲು ಕಾಯಿಸ್ಬೇಕು, ಕಾಯಿಸಿ ಬೆಣ್ಣೆ ತೆಗಿಬೇಕು, ಅವಾಗ ತುಪ್ಪ ಅಂತಕ್ಕಂಥದ್ದು ಪ್ರಕಟ ಆಗ್ತದೆ. ಹಾಗೆ ಪರಮಾತ್ಮ ಅಂತಕ್ಕಂಥ ನಾವು ಪ್ರಕಟ ಆಗ್ಬೇಕಾದ್ರೆ ಭಕ್ತಿ ಅಂತಕ್ಕಂಥ ಒಂದು ಕ್ರಿಯೆ ನಾವು ಮಾಡಿದಾಗ ದಿಗಂಬರ ಅಂತಕ್ಕಂಥ ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣಲು ಸಾಧ್ಯದ. ಅದಕ್ಕೋಸ್ಕರವಾಗಿ ಭಕ್ತಿ ಅಂತಕ್ಕಂಥದ್ದು ಹೆಂಗ್ ಮಾಡಕ್ಕೆ ಕೇಳಿದ್ರೆ ಅದು ನಿಷ್ಕಾಮವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಬೇಕು. ನಿಜವಾಗ್ಲೂ ಇಲ್ಲಿ ಈ ಗ್ರಾಮ ಚಿಕ್ಕದಾಗಿದ್ರು ಕೂಡ ಭಕ್ತಿ ಅಂತಕ್ಕಂಥದ್ದು ಬಹಳ ದೊಡ್ಡದ. ಅದಕ್ಕೆ ಭೀಮನ ಭಕ್ತರು ಹೇಳಿದ ಅಂತ ಕೇಳಿದ್ರೆ ಅದು ಒಂದು ಬೂದ್ಯಾ ಗ್ರಾಮದೊಳಗೆ ಭೀಮನ ಭಕ್ತರು ಅದಾರ ಅಂತಕ್ಕಂಥ ಮಾತ. ಅಂದ್ರೆ ಭೀಮನಂತೆ ಜಯಶಾಲಿಯಾಗಿ ಭಕ್ತಿಯೊಳಗೆ ಭೀಮ ಆಗಬೇಕು ಅಂತ ಒಂದು ಗ್ರಾಮ ಯಾವ್ದಾದ್ರು ಇದ್ರೆ ಅದು ಬೂದ್ಯಾ ಗ್ರಾಮ ಅಂತಕ್ಕಂಥ ಮಾತನ್ನ ಹಾರೈಸಿ ಇಲ್ಲಿ ಪುರಾಣ ಕಾರ್ಯಕ್ರಮ ಇನ್ನು ಅತ್ಯುತ್ತಮವಾದ ರೀತಿಯಲ್ಲಿ ನಡೀಲಿ. ನಮ್ಮ ತುಕಾರಾಮ್ ಸರ್ ಒಂದು ಮಾತನ್ನ ಹೇಳಿದ್ರು, ಜಂಗಮ ಸಮಾಜಕ್ಕೆ ಬಡತನ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಹಿಂದಕ್ಕೆ ಇತ್ತ ತಿಳ್ಕೊಂಡು ಬಹಳ ಇತ್ತು. ಇದಕ್ಕೆ ಒಂದೇ ಒಂದು ದೃಷ್ಟಾಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ, ಅದು ನಿಮ್ಮ ಒಪ್ಪಿಗೆ ತಗೊಂಡು ಟೈಮ್ ಮಾಡ್ತೀನಿ. ಏನಂತ ಕೇಳಿದ್ರೆ ಅದು ಆಗಿರ್ತಕ್ಕಂಥ ಘಟನೆ. ಜಂಗಮ ಸಮಾಜಕ್ಕೆ ಬಡತನ ಬಹಳ ಇದ್ದಂತ ಸಂದರ್ಭದೊಳಗೆ ಸರ್ಜನ್ ನಾಗಲೋಟಿ ಮಠ ತಿಳ್ಕೊಂಡು ಒಬ್ಬ ಶಿಕ್ಷಕರು ತಮ್ಮ ಆತ್ಮಕಥನವನ್ನ ಬರೆದಿದ್ದಾರೆ. ಆತ್ಮಕಥನ ಅಂದ್ರೆ ತಮ್ಮ ಜೀವನದ ಕುರಿತು ತಾವೇ ಬರೀತಕ್ಕಂಥದ್ದು ಆತ್ಮಕಥನ ತಿಳ್ಕೊಂಡು ಕರೀತಾರೆ. ಸರ್ಜನ್ ನಾಗಲೋಟಿ ಮಠ ಅಂತಕ್ಕಂಥ ಒಬ್ಬ ಶಿಕ್ಷಕರು ತಮ್ಮ ಆತ್ಮಕಥನ ಬರೆದಾರ. ಏನಂತ ಕೇಳಿದ್ರೆ ಒಂದು ಸಲ ಅವ್ರು ಚಿಕ್ಕವರಿದ್ದಾಗ ಶಾಲೆಗೆ ಹೋಗಿದ್ರು. ಶಾಲೆಯೊಳಗೆ ಹೋಗ್ಬೇಕಾದ್ರೆ ಒಂದು ನಿಯಮ ಇರ್ತದ. ಈಗ 10 ಗಂಟೆಗೆ ಶಾಲೆ ಚಾಲು ಆಗ್ತಿತ್ತಂದ್ರೆ 10ಕ್ಕಿಂತ ಒಂದು 10 ನಿಮಿಷ ಕಮ್ಮಿ ನಾವು ಶಾಲೆ ಮುಂದೆ ಹೋಗ್ಬೇಕಾಗ್ತದೆ. ಆಗ ಹುಡುಗ ಇವ್ರು ಏನ್ ಮಾಡಿದ್ರೆ ಅಂತ ಕೇಳಿದ್ರೆ, ಶಾಲೆಯೊಳಗೆ ಎಲ್ಲ ಹುಡುಗರು ಹೋಗ್ಯಾರ, ಪ್ರಾರ್ಥನೆ ಮುಗಿದ ಶಾಲೆಯೊಳಗೆ ಮುಗಿದ ಬಳಿಕ ಒಂದು ಅರ್ಧ ಗಂಟೆ ಲೇಟ್ ಮಾಡಿ ಇವ್ರು ಹೋಗಿರ್ತಾರೆ ಶಾಲೆಗೆ. ಹೋದಾಗ ಶಿಕ್ಷಕರು ಹೊರಗೆ ನಿಂತಿರ್ತಾರೆ. ನಿಂತಾಗ ಈ ಹುಡುಗನ ನೋಡಿ ಯಾಕೆ ಒಂದು ತಾಸು ಲೇಟ್ ಮಾಡಿದಿಲ್ಲ ತಿಳ್ಕೊಂಡು ಬಾ ಮಗನಾಗ ತಿಳ್ಕೊಂಡು ಒಂದು ಬೆಳಿಗ್ಗೆನ ತಗೊಂಡು ಆ ಹುಡುಗನಿಗೆ ಬೆನ್ನ ಬಾಗಿಸ ತಿಳ್ಕೊಂಡು ಬೆನ್ನ ಬಾಗಿಸಿ ನಿಂದಿರಿಸಿ ಬೆಡಗಿಲಿ ಆ ಹುಡುಗರು ಬೆಳ್ಳಿಕ್ಕೆ ಹೋಗ್ತಾರೆ. ಹೋದಾಗ ಶಿಕ್ಷಕರ ಹುಡುಗ ಹೇಳ್ತಾನ, ಸರ್ ಒಂದೇ ನಿಮಿಷ ಹೊಡ್ಯಾಕ ತಿಳ್ಕೊಂಡು ಹೇಳ್ತಾನೆ. ಯಾಕೆ ಏನಾಯ್ತ ತಿಳ್ಕೊಂಡು ಶಿಕ್ಷಕರು ಕೇಳಿದಾಗ, ನಾನು ಹುಟ್ಟಿರ್ತಕ್ಕಂಥ ಅಂಗಿಯನ್ನು ಕಡಿತೀನಿ, ಕೆಳಗಿರ್ತೀನಿ, ಅಂಗಿ ಕಾಲಕ್ಕೆ ಯಾಕೆ ಹೊಡಿತೀರಿ ಸರ್ ತಂದು ಇವರು ಅಂದಾಗ ಅವ್ರ ಶಿಕ್ಷಕರು ಅನ್ನತ್ತ, ಯಾಕೋ ತಮ್ಮ ಅಂಗಿ ಯಾಕೆ ಕಳೆದ ತಿಳ್ಕೊಂಡು ಕೇಳಿದಾಗ, ಸರ ನೋಡ್ರಿ ನಮ್ಮ ಮನೆಯಾಗ ಬರ್ತಾ ಅಂತಕ್ಕಂಥದ್ದು ಬಹಳ ಅದ, ಅದಕ್ಕೆ ನಮ್ಮ ಅಣ್ಣನಾಗಿರ್ತಕ್ಕಂಥವ ನಮ್ಮ ಅಣ್ಣನ ನಡುವ ನನ್ನ ನಡುವ ಅಂಗಿ ಅಂತಕ್ಕಂಥದ್ದು ಒಂದೇ ಅದ. ಪ್ರತಿನಿತ್ಯ ನಾವು ಜಂಗಮರಾಗಿರೋದ್ರಿಂದ ಪ್ರತಿನಿತ್ಯ ನಮ್ಮ ಅಣ್ಣ ಭಕ್ತರ ಮನೆಗೆ ಹಿಟ್ಟಿಗೆ ಹೋಗ್ತಾರ, ಅದೇ ಅಂಗಿ ತಗೊಂಡು ಬಂದ ಬಳಕ ನಾ ಸಾಲಿಗೆ ಹಾಕೊಂಡು ಅದೇ ಅಂಗಿ ಹಾಕೊಂಡು ಬರ್ತೀನಿ, ಇಬ್ಬರು ನಡುವ ಒಂದೇ ಅಂಗಿ ಅದ. ಅದಕ್ಕೋಸ್ಕರ ಈ ಸಲ ನನಗೆ ಅಂಗಿ ಹಿಡಿತಂದ್ರೆ ನಾಳೆ ನಮ್ಮ ಅಣ್ಣ ಹಿಟ್ಟಿಗೆ ಹೋಗಂಗಿಲ್ಲ, ನಮ್ಮ ಮನೆಯಾಗ ನಾವೆಲ್ಲ ಉಪವಾಸ ಬೇಕಾಗ್ತದೆ ಸರ್. ಅದಕ್ಕೋಸ್ಕರವಾಗಿ ನಾನು ಹೊಡೆದು ಬೆನ್ನ ಬೇಕಾದ ತೊಳಿದ ನನ್ನ ಅಂಗಿ ಎರಿಬಾರ್ದು ತಿಳ್ಕೊಂಡು ಆ ಶಿಕ್ಷಕರಿಗೆ ಹೇಳ್ತಾರೆ ಹುಡುಗರು. ಹೇಳಿದಾಗ ಶಿಕ್ಷಕರ ಕೈಯಲ್ಲಿರ್ತಕ್ಕಂಥ ಬಡಿಗೆ ಕೈಯಿಂದ ಕೆಳಗಡೆ ಬಿದ್ದು ದಳ ಕಣ್ಣಾಗ ನೀರು ಬರ್ತಾರೆ. ಬಂದು ಆ ವಿದ್ಯಾರ್ಥಿಯ ಒಂದು ಜೀವನದೊಳಗೆ ಅವನ ಶಾಲೆ ಖರ್ಚವನ್ನ ಅದೇ ಶಿಕ್ಷಕರು ನೋಡ್ಕೊಂಡು ಇವತ್ತು ಅದೇ ವಿದ್ಯಾರ್ಥಿಯನ್ನ ಏನಂತ ದೊಡ್ಡ ಅಧಿಕಾರಿ ಆಗ್ಯಾರ.
ಅದಕ್ಕೋಸ್ಕರವಾಗಿ ಇವತ್ತು ಜಂಗಮ ಸಮಾಜ ಇವತ್ತು ಏನೋ ಒಂದು ಸರ್ ಹೇಳಿದಾಗ ಒಂದು ಮಾತಿಗೆ ನೆನಪತ್ತು, ಅದಕ್ಕೆ ಜಂಗಮ ಸಮಾಜ ಬಹಳಷ್ಟು ಬಡತನದಿಂದ ಇರ್ತಕ್ಕಂಥದ್ದು. ಇದಕ್ಕೆ ಜಂಗಮ ಸಮಾಜಕ್ಕೆ ಹಿಟ್ಟನ್ನು ಕೊಟ್ಟು ಕಣ ದಾನ ಧರ್ಮಗಳನ್ನು ಮಾಡಿ ಇವತ್ತು ಎತ್ತಿ ಹಿಡಿದಿರ್ತಕ್ಕಂಥದ್ದು ಯಾರಾದ್ರೂ ಸರ್ವ ಜಾತಿಯ ಭಕ್ತಾಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭಗಳು ಬಹಳ ಹೆಮ್ಮೆಯಿಂದ ಇರಬೇಕಾಗ್ತದೆ. ಯಾಕಂದ್ರೆ ಈ ಊರನ್ನು ಕೂಡ ಯಾವುದೇ ಜಾತಿ ಮತ ಪಂಥ ಇಲ್ಲ. ಒಂದು ಕಡೆ ರಾಷ್ಟ್ರಕವಿ ಕುವೆಂಪು ಅವರೊಂದು ಮಾತನ್ನು ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ, ಹಿಂದೂ ಮುಸ್ಲಿಂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತಕ್ಕಂಥ ಮಾತಿನಂತೆ ಜಾತ್ಯತೀತವಾಗಿ ಈ ದಿಗಂಬರೇಶ್ವರನಿಗೆ ಯಾವ ರೀತಿ ನೀವು ಭಕ್ತಿ ಮಾಡ್ತಿರಲ್ಲ, ಹಾಗೆ ನಮ್ಮ ಶಿಕ್ಷಕರು ಕೂಡ ಇವತ್ತು ನಮ್ಮ ತುಕಾರಾಮ್ ಸರ್ ಬಹಳ ಸಹೃದಯಿಗಳು, ಎಲ್ಲದರಲ್ಲೂ ಕೂಡ ಬೆಳೀತಕ್ಕಂಥವ್ರು. ಯಾವುದೇ ಜಾತಿ ಮತ ಪಂಥ ನಮ್ಮೂರೊಳಗೂ ಕೂಡ ಇಲ್ಲ, ಸಮಾನತೆ ಅಂತಕ್ಕಂಥ ನಮ್ಮೂರೊಳಗೂ ಕೂಡ ಅದೇ ರೀತಿಯಾಗಿ ಇಲ್ಲೂ ಕೂಡ ಒಂದು ಎಲ್ಲರೂ ನಾವು ನಮ್ಮವರು ಅಂತಕ್ಕಂಥ ಭಾವನೆ ಈ ಗ್ರಾಮದೊಳಗದ. ಅದಕ್ಕೆ ಈಗ ನಮ್ಮ ಶಿಕ್ಷಕರು ಈಗ ಸಮಯದ ಅಭಾವದಿಂದ 2 ವಿಚಾರಗಳಿಗೆ ಪೂರ್ಣ ಕೊಡ್ತೀನಿ. ಓಂ ಶಿವಾಂಬುರ. ಬಹಳ ಅದ್ಭುತವಾಗಿ, ಯಾಕಂದ್ರೆ ನಾಗಲೂರು ಮಠವು ಕೂಡ ತಮ್ಮ ಆತ್ಮಕಥೆ ನಿಜವಾಗಲಾಗಿರ್ತಕ್ಕಂಥ ಘಟನೆ ಬಹಳ ಅದ್ಭುತಕ್ಕೆ ತಮ್ಮ ವಾಣಿಯಿಂದ ಆಶೀರ್ವಚನೆ ಇರತಕ್ಕಂಥ ಪೂಜ್ಯರ ಪಾದಾರವಿಂದಗಳಲ್ಲಿ ನಮಿಸುತ್ತಾ, ನಾಳೆ ಸರಿಯಾಗಿ 7:30 ಗಂಟೆಗೆ ಈಗ ಮಂಗಲ ಕಾರ್ಯಕ್ರಮ ನೆರವೇರ್ತದೆ. ನಾಳೆ 7:30 ಗಂಟೆಗೆ ಸರಿಯಾಗಿ ಬರೀ 8:30 ಬಿಡು 9 ಗಂಟೆಗೆ ಪ್ರಸಾದ ಮಾಡಿಕೊಂಡು